Hello students. See, in the earlier class we have understood about the mailing questionnaire, advantages and disadvantages. Then after that, what do we mean by telephone interview, isn't it? So what do you mean by mailing questionnaire? Basically mailing questionnaire andrenu, see, questionnaire will be sent by the researcher to the respondents with a request to fill that questionnaire and send it to the researcher within a given period. That is known as what? Mailing questionnaire alva. So mailing questionnaire andre ಏನಪ್ಪ ಅಂದರೆ ಕ್ವೆಶನೇರ್ನ ಏನು ಆಲ್ರೆಡಿ ರಿಸರ್ಚರ್ ರೆಡಿ ಮಾಡಿರ್ತಾರಲ್ವಾ, ಆ ಕ್ವೆಶನೇರ್ನ ರೆಸ್ಪಾಂಡೆಂಟಿಗೆ ಕಳಿಸ್ತಾರೆ. ಯಾವುದ್ರ ಮೂಲಕ ಕಳಿಸ್ಬೋದು? ಮೇಲ್ ಮಾಡ್ಬೋದು, ಇಲ್ಲ ಪೋಸ್ಟ್ ಮಾಡ್ಬೋದು ಅವ್ರಿಗೆ ಆ ಕ್ವೆಶನೇರ್ನ. ಹಾಗೆ ಕಳಿಸೋದಿಲ್ಲ, ರಿಕ್ವೆಸ್ಟ್ ಕೂಡ ಮಾಡ್ತಾರೆ ರಿಸರ್ಚರ್. ಅಂದರೆ ಆ ಕ್ವೆಶನೇರ್ನ ಇಷ್ಟು ದಿನದಲ್ಲೇ ನಮಗೆ ಫಿಲ್ ಮಾಡಿ ವಾಪಸ್ ಕಳಿಸಿ ಅಂತ ಅಲ್ವಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಮೇಲಿಂಗ್ ಕ್ವೆಶನೇರ್. ಸೊ ಹಾಗಾದರೆ ಮೇಲಿಂಗ್ ಕ್ವೆಶನೇರ್ ಅಡ್ವಾಂಟೇಜಸ್ ಇದೆ, ಎಷ್ಟೊಂದು ಬೆನಿಫಿಟ್ಸ್ ಕೂಡ ಇದೆ ಅಲ್ವಾ. ಅಡ್ವಾಂಟೇಜಸ್, ಬೆನಿಫಿಟ್ಸ್ ಆರ್ ಮೆರಿಟ್ಸ್ ವಿ ಕ್ಯಾನ್ ಕಾಲ್. ಹಾಗಾದರೆ ಮೆರಿಟ್ಸ್ ಏನಪ್ಪ ಅದರಲ್ಲಿ? ಫಸ್ಟ್ ಪಾಯಿಂಟ್ ಅಂಡರ್ ದಿಸ್ ಮೇಲಿಂಗ್ ಕ್ವೆಶನೇರ್ ಈಸ್ ಇಟ್ ಈಸ್ ಲೀಸ್ಟ್ ಎಕ್ಸ್ಪೆನ್ಸಿವ್. ದೆನ್ ಇಟ್ ಈಸ್ ಓನ್ಲಿ ಒನ್ ಮೆಥಡ್ ಟು ರೀಚ್ ದ ರಿಮೋಟ್ ಏರಿಯಾ. ರಿಮೋಟ್ ಏರಿಯಾದಲ್ಲಿ ಇರ್ತಕ್ಕಂಥವ್ರನ್ನ ನಾವು ಈಸಿಯಾಗಿ ರೀಚ್ ಆಗ್ಬೋದು ಅಲ್ವಾ ಥ್ರೂ ದಿಸ್ ಮೇಲಿಂಗ್ ಕ್ವೆಶನೇರ್ ಮೆಥಡ್. ಆ್ಯಂಡ್ ಅನದರ್ ಒನ್ ಈಸ್ ನೋ ಇನ್ಫ್ಲುಯೆನ್ಸ್ ಆನ್ ರೆಸ್ಪಾಂಡೆಂಟ್ಸ್. Okay, researcher need not have a influence on respondents. And another one is maintains anonymity of respondents. Anonymity ಅಂದ್ರೇನು? the situation where that person name is unknown ಅಲ್ವಾ. ಸೊ ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅನ್ನೋದು ಅವ್ರ ಐಡೆಂಟಿಟಿ ನಮಗಿಲ್ಲಿ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಮೇಲಿಂಗ್ ಕ್ವೆಶನೇರ್ದು ಅಂದರೆ ಬೆಸ್ಟ್ ಫಾರ್ ಸೆನ್ಸಿಟಿವ್ ಕ್ವೆಶನ್ಸ್. ನೋಡಿ, ಪರ್ಸನಲ್ ಇಂಟರ್ವ್ಯೂ ಕಂಪೇರ್ ಮಾಡಿಕೊಂಡ್ರೆ ಕೆಲವೊಂದು ಕ್ವೆಶನ್ಸ್ನ ಡೈರೆಕ್ಟಾಗಿ ರೆಸ್ಪಾಂಡೆಂಟಿಗೆ ಕೇಳಲಿಕ್ಕಾಗಲ್ಲ. ರಿಸರ್ಚರ್ ಕೇಳಿದ್ರು ಕೂಡ ಯಾರು ರೆಸ್ಪಾಂಡೆಂಟ್ ಆದಂಥವ್ರು ಏನು ಮಾಡ್ತಾರೆ ಅಂದರೆ ಆನ್ಸರ್ ಹೇಳಲಿಕ್ಕೆ ಆಗೋದಿಲ್ಲ ಅನ್ಕೋತಾರೆ. ಆವಾಗ ಕೆಲವೊಂದು ಸೆನ್ಸಿಟಿವ್ ಕ್ವೆಶನ್ಸಿಗೆ ಈ ಮೇಲಿಂಗ್ ಕ್ವೆಶನೇರೇ ಬೆನಿಫಿಟ್ ಅಂತ ಹೇಳ್ಬೋದು ನಾವು. ಓಕೆ, ಹಾಗಾದರೆ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಏನೇನಪ್ಪ ಡಿಸ್ಅಡ್ವಾಂಟೇಜಸ್ ಇದರಲ್ಲಿ ಅಂದರೆ ಫಸ್ಟ್ ಒನ್ ಈಸ್ ಕೆನಾಟ್ ಬಿ ಯೂಸ್ ಬೈ ಇಲ್ಲಿಟ್ರೇಟ್ಸ್. ಇಲ್ಲಿಟ್ರೇಟ್ಸ್ ಕೆನಾಟ್ ಫಿಲ್ ದ ಕ್ವೆಶನರ್ ಅಲ್ವಾ. ಸೊ ಯಾರಿಗೆ ಓದು ಬರ ಗೊತ್ತಿಲ್ವೋ, ಬರೀಲಿಕ್ಕೂ ಬರೋದಿಲ್ಲ, ಓದೋಕ್ಕೂ ಆಗ್ತಿಲ್ಲ ಅಂಥವ್ರಿಗೆ ನಾವು ಮೇಲಿಂಗ್ ಕ್ವೆಶನರ್ನ ಯೂಸ್ ಮಾಡಿಕೊಂಡು ಡಾಟಾ ಕಲೆಕ್ಟ್ ಮಾಡ್ತೀವಿ ಅಂದರೆ ಅದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅಲ್ವಾ. ಅದು ಒಂದು ದೊಡ್ಡ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಮೇಲಿಂಗ್ ಕ್ವೆಶನರ್ ಮೆಥಡ್ದು. ಇನ್ನೊಂದೇನಪ್ಪ ಅಂದರೆ ಲಾಂಗ್ ರೆಸ್ಪಾನ್ಸ್ ಟೈಮ್ ಅಂತ ಹೇಳ್ತೀವಿ. ಅಂದರೆ ರೆಸ್ಪಾಂಡೆಂಟ್ ಆದವರು ಕ್ವೆಶನೇರ್ನ ಫಿಲ್ ಮಾಡಲಿಕ್ಕೆ ತುಂಬಾ ಸಮಯ ತಗೋಬೋದು. ಸೊ ಹಂಗಾಗಿ ನಮಗೆ ರೆಸ್ಪಾನ್ಸ್ ಸಿಗೋದು ಯಾರಿಗೆ? ನಾನೇ ರಿಸರ್ಚರ್ ಅಂದರೆ ನಮಗೆ ರೆಸ್ಪಾನ್ಸ್ ಸಿಗಲಿಕ್ಕೆ ತುಂಬಾ ಟೈಮ್ ಹಿಡಿಬೋದಲ್ಲಿ. ಓಕೆ, ದೆನ್ ಅನದರ್ ಒನ್ ಈಸ್ ಡಸ್ ನಾಟ್ ಅಲೌ ಎಕ್ಸ್ಪ್ಲನೇಷನ್ ಆಫ್ ಅನ್ಆಂಬಿಗ್ಯೂಯಸ್ ಕ್ವೆಶನ್. ಓಕೆ, ಸೊ ಯಾವುದೋ ಒಂದು ಆಂಬಿಗ್ಯೂಯಸ್ ಅಂದ್ರೇನು? ಮೆನಿ ವರ್ಡ್ಸ್ ಅಥವಾ ಮೆನಿ ಮೀನಿಂಗ್ ಇರೋ ಅಂಥದ್ದು, ಭಾಳ ಅರ್ಥ ಕೊಡೋ ರೀತಿಯಲ್ಲಿ ಕ್ವೆಶನ್ ಮಾಡಿರ್ತಾರೆ. ಇಲ್ಲಪ್ಪ, ಈಗ ನಾವಿಲ್ಲಿ ಸ್ಪೆಸಿಫಿಕ್ ವರ್ಡ್ನ ಯೂಸ್ ಮಾಡಿದ್ದೀವಿ, ಸ್ಪೆಸಿಫಿಕ್ ಕ್ವೆಶನ್ ಕೇಳ್ತಿದ್ದೀವಿ, ಆ ಕ್ವೆಶನ್ ಅಂದರೆ ಆ ಪ್ರಶ್ನೆ ಅರ್ಥ ಗೊತ್ತಾಗ್ತಿಲ್ಲ ಯಾರಿಗೆ? ರೆಸ್ಪಾಂಡೆಂಟ್ಗೆ ಅಂದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಅಂಥ ಕ್ವೆಶನಿಗೆ ನಾವಲ್ಲಿ ಆನ್ಸರ್ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ರೀತಿ ಕ್ವೆಶನ್ನ ರೆಡಿ ಮಾಡಿದ್ದಾರೆ, ಆ ರೀತಿ ಕ್ವೆಶನ್ಸ್ನ ಇನ್ಸರ್ಟ್ ಮಾಡಿರ್ತಾರೆ ರಿಸರ್ಚರ್. ಸೊ ಅಂಥ ಒಂದು ಕ್ವೆಶನ್ಸ್ಗೆ ಇಲ್ಲಿ ಉತ್ತರ ಸಿಗೋದಿಲ್ಲ ಯಾರಿಗೆ? ರಿಸರ್ಚರ್ಗೆ. ಆಮೇಲೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಮೇಲಿಂಗ್ ಕ್ವೆಶನೇರ್ದು ಅಂದರೆ ರಿಯಾಕ್ಷನ್ಸ್ ಕೆನಾಟ್ ಬಿ ವಾಚ್ಡ್ ಅಲ್ವಾ. ಸೊ ರಿಯಾಕ್ಷನ್ ಯಾವ ರೀತಿ ಇದೆ ರೆಸ್ಪಾಂಡೆಂಟಿನು ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಏನು ಹೇಳ್ತೀವಿ? ರಿಯಾಕ್ಷನ್ಸ್ ಕೆನಾಟ್ ಬಿ ವಾಚ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಮೇಲಿಂಗ್ ಕ್ವೆಶನೇರ್. ಅದಾದ ನಂತರ ನಾವು ಟೆಲಿಫೋನ್ ಇಂಟರ್ವ್ಯೂ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಸೊ ಏನು ಕಲ್ತ್ರಿ ಅದರಲ್ಲಿ? ಟೆಲಿಫೋನ್ ಇಂಟರ್ವ್ಯೂ ಅಂದರೆ ವಾಟ್ ಯು ಮೀನ್ ಬೈ ದಿಸ್ ಟೆಲಿಫೋನ್ ಇಂಟರ್ವ್ಯೂ? ಸಿ, ಟೆಲಿಫೋನ್ ಇಂಟರ್ವ್ಯೂ ಮೀನ್ಸ್ in the telephone interview the researcher will ask questions for the respondents through telephone, isn't it, or through mobile. We can say mobile irbodu illa through telephone questions na researcher ಆದಂತವರು ಕೇಳ್ತಾ ಹೋಗ್ತಾರೆ. ರೆಸ್ಪಾಂಡೆಂಟ್ಸ್ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು, ರಿಪ್ಲೈ ಕೊಡಬೇಕು. ಆ ಒಂದು ಮೆಥಡಿಗೆ ನಾವೇನಂತ ಕರಿತೀವಿ? ಟೆಲಿಫೋನ್ ಇಂಟರ್ವ್ಯೂ ಅಂತ ಹೇಳ್ತೀವಿ.
ಓಕೆ, ಅದರಲ್ಲೂ ಕೂಡ ನಮಗೆ ಅಡ್ವಾಂಟೇಜಸ್ ಇದೆ ಮತ್ತು ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ಏನು ಟೆಲಿಫೋನ್ ಇಂಟರ್ವ್ಯೂದು? ಅಂಡ್ ದಟ್ ಫಸ್ಟ್ ಒನ್ ಈಸ್ ರಿಲೇಟಿವ್ಲಿ low cost, or we can say it is cheaper when compared to the other methods of collecting data ಅಲ್ವಾ. ಸೊ ರಿಲೇಟಿವ್ಲಿ ಲೋ ಕಾಸ್ಟ್ ಅಂತ ಹೇಳ್ತೀವಿ, ಕಡಿಮೆ ಖರ್ಚಾಗತ್ತೆ ಅಲ್ವಾ. ನೆಕ್ಸ್ಟ್ ಅನದರ್ ಒನ್ ಈಸ್ ರಿಲೇಟಿವ್ಲಿ ಲೆಸ್ ಇನ್ಫ್ಲೂಯೆನ್ಸ್ ಆನ್ ರೆಸ್ಪಾಂಡೆಂಟ್ಸ್. ರೆಸ್ಪಾಂಡೆಂಟ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋ ಅಂಥ ಸಾಧ್ಯತೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ ರಿಸರ್ಚರ್ದು. ಆಮೇಲೆ ಇನ್ನೊಂದು ರಿಲೇಟಿವ್ಲಿ ಐ ರೆಸ್ಪಾನ್ಸ್ ರೇಟ್. ರೆಸ್ಪಾನ್ಸ್ ರೇಟ್ ಅಂದರೆ ಇಲ್ಲಿ ರಿಸರ್ಚರ್ಗೆ ರೆಸ್ಪಾನ್ಸ್ ಅಥವಾ ರಿಪ್ಲೈ ಸಿಗೋವಂಥ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ. ಯಾಕಂದರೆ ಇಮಿಡಿಯೇಟ್ಲಿ ದ ರೆಸ್ಪಾಂಡೆಂಟ್ ಶುಡ್ ಗಿವ್ ದ ಆನ್ಸರ್ ಅಲ್ವಾ. ರೆಸ್ಪಾಂಡೆಂಟ್ ಆದಂಥವ್ರು ಏನು ಆನ್ಸರ್ ಕೊಡಬೇಕಲ್ವ, ಅವ್ರು ಇಮಿಡಿಯೇಟಾಗಿ ತಕ್ಷಣ ಕೊಡಬೇಕಾಗತ್ತೆ. ಇಲ್ಲ ನಾನು ನಾಳೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತ ಪೋಸ್ಟ್ಪೋನ್ ಮಾಡೋ ಚಾನ್ಸಸ್ ಇಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ನಾವಿಲ್ಲೇನು ಹೇಳ್ತೀವಿ, ರೆಸ್ಪಾನ್ಸ್ ರೇಟ್ ವಿಲ್ ಬಿ ಮೋರ್ ವಿ ಕ್ಯಾನ್ ಸೇ. ಓಕೆ, ದೆನ್ ಮೂವಿಂಗ್ ಆನ್ ಟು ದ ಡಿಸ್ಅಡ್ವಾಂಟೇಜಸ್ ಆಫ್ ಟೆಲಿಫೋನ್ ಇಂಟರ್ವ್ಯೂ. So under that first one is limited use. It means what? Limited use means what? Only the people or the person who is having a telephone or a mobile can give a response through this telephone interview method. ಅಲ್ವಾ, ಜನಗಳ ಹತ್ರ ಟೆಲಿಫೋನ್ ಇತ್ತು ಅಥವಾ ಮೊಬೈಲ್ ಇತ್ತು ಅಂದರೆ ಮಾತ್ರ ರಿಸರ್ಚರ್ ಆದಂಥವರು ಈ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ನ ಯೂಸ್ ಮಾಡಿಕೊಂಡು ಡಾಟಾನ ಕಲೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಸಾಧ್ಯ ಆಗತ್ತಾ? ಖಂಡಿತ ಆಗಲ್ಲ. ಸೊ ಹಂಗಾಗಿ ನಾವೇನು ಹೇಳ್ತೀವಿ ಇಲ್ಲಿ ಅಂದರೆ ದರ್ ಇಸ್ ಅ ಲಿಮಿಟೆಡ್ ಯೂಸ್ ಅಂತ ಹೇಳ್ತೀವಿ. ಆ್ಯಂಡ್ ದ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಈಸ್ ರಿಯಾಕ್ಷನ್ಸ್ ಕೆನಾಟ್ ಬಿ ವಾಚ್ಡ್. ರಿಯಾಕ್ಷನ್ಸ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಯಾಕಂದರೆ ಓನ್ಲಿ ದ ರಿಸರ್ಚರ್ ವಿಲ್ ಬಿ ಲಿಸ್ನಿಂಗ್ ಟು ದ ರೆಸ್ಪಾನ್ಸ್ ವಾಟ್ ದ ರೆಸ್ಪಾಂಡೆಂಟ್ ಈಸ್ ಗಿವಿಂಗ್ ಅಲ್ವಾ. ಏನು ಆನ್ಸರ್ ಕೊಡ್ತಾ ಇದ್ದಾರೆ, ಕ್ವೆಶನ್ಸ್ನ ಕೇಳ್ತಾ ಹೋದಂಗೆ ಏನು ಆನ್ಸರ್ ಬರ್ತಾ ಇದೆ ಅನ್ನೋದ್ರ ಮೇಲೆ ಗಮನ ಇರುತ್ತೆ ಹೊರತು, ಬಿಕಾಸ್ ಇಟ್ ಈಸ್ ಅ ಥ್ರೂ ಟೆಲಿಫೋನ್ ಆರ್ ಥ್ರೂ ಮೊಬೈಲ್ ಇಟ್ಸ್ ಹ್ಯಾಪ್ನಿಂಗ್ ಅಲ್ವಾ. ಸೊ ನಾನು ವಿಡಿಯೋ ಅಂತ ಹೇಳ್ತಿಲ್ಲ, ಇಟ್ಸ್ ನಾಟ್ ಅ ವಿಡಿಯೋ ಡಿಸ್ಕಷನ್. ಓಕೆ, ಸೊ ಆಗ ಏನಾಗುತ್ತೆ, ರಿಯಾಕ್ಷನ್ಸ್ನ ರಿಸರ್ಚರ್ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೆನ್ಸ್ ವಿ ಸೇ ದಟ್ ರಿಯಾಕ್ಷನ್ಸ್ ಕೆನಾಟ್ ಬಿ ಅಬ್ಸರ್ವ್ಡ್. ಆ್ಯಂಡ್ ಅನದರ್ ಒನ್ ಈಸ್ ಪಾಸಿಬಿಲಿಟಿ ಆಫ್ ಇನ್ಫ್ಲೂಯೆನ್ಸಿಂಗ್ ರೆಸ್ಪಾಂಡೆಂಟ್ಸ್. ರೆಸ್ಪಾಂಡೆಂಟ್ಸಿಗೆ ಇನ್ಫ್ಲೂಯೆನ್ಸ್ ಮಾಡೋ ಸಾಧ್ಯತೆ ಕೂಡ ಇಲ್ಲಿ ಇರುತ್ತೆ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್. Then after understanding this, we came across the differences between two types of interview, which is very important. Yavdadu? Yes, differences between personal interview and telephone interview. Alva? So personal interview matte telephone interview. Personal interview and another one is telephone interview, isn't it? So we have noticed several differences between these personal interview and telephone interview. What do you mean by this personal interview? See, in this personal interview, the face-to-face interaction, or we can say that in this personal interview, it is a face-to-face interview with the respondents, isn't it? In personal interview, we had a face-to-face interaction with the respondents. Then, in telephone interview, there is no face-to-face interaction between the researcher and the respondent. And we can say that in this personal interview, it is conducted personally. The questions are asked to the respondent directly. Okay, whereas this telephone interview, you know, it happens through phone ಮೂಲಕ questions ಕೇಳ್ತಾ ಹೋಗ್ತೀವಿ. And one more thing is, it is highly expensive ಅಲ್ವಾ. ಸೊ ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಏನಾಗತ್ತಂತೆ, ಇದು ತುಂಬಾ ಖರ್ಚಾಗುವಂಥ ಮೆಥಡ್ ಇದು. ಸೊ ಹಂಗಾಗಿ ಏನು ಹೇಳ್ತೀನಿ ನಾನಿಲ್ಲಿ, ಇಟ್ ಈಸ್ highly expensive method. Then what about this telephone interview? It is cheaper method ಅಲ್ವಾ. ಇದು ಚೀಪರ್, ಇದು ಕಡಿಮೆ ಖರ್ಚಾಗುವಂಥದ್ದು. ನೆಕ್ಸ್ಟ್ ಈಸ್ ಇಟ್ ಟೇಕ್ಸ್ ಮೋರ್ ಟೈಮ್. ನೋಡಿ, ಪರ್ಸನಲ್ ಇಂಟರ್ವ್ಯೂಗೆ ತುಂಬಾ ಸಮಯ ಬೇಕು ಕಂಡಕ್ಟ್ ಮಾಡಲಿಕ್ಕೆ. ಯಾಕಪ್ಪ ಅಂದರೆ ಈಗ ರೆಸ್ಪಾಂಡೆಂಟ್ ಸಪೋಸ್ ಏನೋ ಡೌಟ್ ಇದೆ ಅವರಿಗೆ, ಯಾವುದೋ ಒಂದು ಕ್ವೆಶನ್ ಅರ್ಥ ಆಗ್ತಿಲ್ಲ ಅಂದರೆ ಏನು ಮಾಡ್ತಾರೆ ಅವರು, ಅದನ್ನು ಮತ್ತೆ ರಿಸರ್ಚರ್ಗೆ ಆ ಕ್ವೆಶನ್ ಗೊತ್ತಾಗಿಲ್ಲ ನನಗೆ, ಸೊ ರಿಪೀಟ್ ಮಾಡಿ ಸರ್ ಅಂತ ನಾವು ಕೇಳ್ಬೋದು ಅಲ್ವಾ.
ಸೊ ಹಾಗಂದ್ರೆ ಏನು ಅಂತ ಅರ್ಥನಾರು ಕೇಳ್ಬೋದು. ಅವಾಗ ಡಿಸ್ಕಷನ್ ಟೈಮ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ನಂತರ ರೆಸ್ಪಾಂಡೆಂಟು ಆನ್ಸರ್ನ ಕೊಡ್ತಾರೆ. ಜೊತೆಗೆ ಕೆಲವೊಂದು ಸರಿ ತುಂಬ ಮುಖ್ಯವಾದಂಥ ಕ್ವೆಶನ್ಸಿಗೆ, ಇಂಪಾರ್ಟೆಂಟ್ ಕ್ವೆಶನ್ಸಿಗೆ ರಿಸರ್ಚರ್ ಆದಂಥವ್ರು ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ಇನ್ನೂ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಯಾಂಡೆಡ್ ಆನ್ಸರ್ ಕೊಡಿ, ಇನ್ನೂ ಅಂದರೆ ತುಂಬ ವಿಷಯವನ್ನು ತಿಳಿಸಿ, ನಮಗೆ ಆ ಪ್ರಶ್ನೆ ತುಂಬ ಮುಖ್ಯ ಆಗುತ್ತೆ ರಿಸರ್ಚ್ ಬಕ್ಕಿಗೆ, ರಿಸರ್ಚ್ ಸ್ಟಡೀಸ್ಗೆ ಅಂತ ಕೇಳೋ ಅಂಥ ಸಾಧ್ಯತೆ ಕೂಡ ಅಲ್ಲಿ ಇರುತ್ತೆ. ಗೊತ್ತಾಯ್ತಾ? ಸೊ ಹಂಗಾಗಿ ನಾವೇನು ಹೇಳ್ತೀವಿ ಅಂದರೆ ಇಟ್ ಈಸ್ more time consuming method. So yes, we say that it takes more time, whereas telephone interview it takes less time. ಸ್ವಲ್ಪ ಸಮಯ ಬೇಕು ಅಷ್ಟೇ. ನಾವೇನು ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿರ್ಬೋದು ರೆಸ್ಪಾಂಡೆಂಟ್ ಹತ್ರ, ಕೆಲವೊಂದು ಸರಿ ಇಲ್ಲ ಹಾಗೇನೇ ಇರ್ಬೋದು. ಹಂಗಂತ ಹೇಳ್ಬಿಟ್ಟು ಸುಮ್ಮನೆ ಇಂಟ್ರಾಕ್ಷನ್ ಕಂಟಿನ್ಯೂಸ್ ಆಗಿ ಬಹಳ ಟೈಮಲ್ಲಿ ನಡೆಯೋದಿಲ್ಲ. ಓಕೆ, ಇಟ್ ಡಸಂಟ್ ಟೇಕ್ಸ್ ಪ್ಲೇಸ್ for a longer time. So it takes what, only a short period, or we can say it takes less time when compared to the personal interview method. And another one is reactions of the respondents can be watched alva. Personal interview alli ನಾವು ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡ್ಬೋದು. ಯಾರ್ದು? ಎಸ್, ರೆಸ್ಪಾಂಡೆಂಟ್ಸ್ ಇಂದು ಅಲ್ವಾ. ಸೊ ಟೆಲಿಫೋನ್ ಇಂಟರ್ವ್ಯೂ ಅಲ್ಲಿ ನೋಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಹಂಗಾಗಿ ಏನು ಹೇಳ್ತೀರಾ, ಇನ್ ಟೆಲಿಫೋನ್ ಇಂಟರ್ವ್ಯೂ the reactions of the respondents cannot be observed or watched ಅಂತ ಹೇಳ್ತೀವಿ. ನೆಕ್ಸ್ಟ್ another difference is it may cover the entire population ಅಲ್ವಾ. ಎಂಟೈರ್ ಯಾರನ್ನು ಬೇಕಾದ್ರೂ ನೀವು ಪರ್ಸನ್ ಇಂಟರ್ವ್ಯೂ ಮಾಡ್ಬೋದು, ಬಟ್ ಟೆಲಿಫೋನ್ ಇಂಟರ್ವ್ಯೂ ಆ ರೀತಿ ಆಗತ್ತಾ? ಇಲ್ಲ. ಇಟ್ ಕವರ್ಸ್ ದ ಪಾಪ್ಯುಲೇಷನ್ ಹೂ ಹ್ಯಾವ್ ಟೆಲಿಫೋನ್ ಅಲ್ವಾ. ಯಾರ ಹತ್ರ ಟೆಲಿಫೋನ್ ಇದೆ ಅಥವಾ ಮೊಬೈಲ್ ಇದೆನೋ ಅವ್ರಿಗೆ ಮಾತ್ರ ನಾವಿಲ್ಲಿ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸೊ ದೀಸ್ ಆರ್ ದ ಸಮ್ ಆಫ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಪರ್ಸನ್ ಇಂಟರ್ವ್ಯೂ ಆ್ಯಂಡ್ ಟೆಲಿಫೋನ್ ಇಂಟರ್ವ್ಯೂ. ಆ್ಯಸ್ ಐ ಸೆಡ್ ದಾಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ್ಯಾವ ರೀತಿ ಕ್ವೆಶನ್ಸ್ ಬರ್ಬೋದಲ್ಲಿ, ಮೋಡ್ ಆಫ್ ಡಾಟಾ ಕಲೆಕ್ಷನ್ ಅಂದರೆ ಅಲ್ಲಿ ನೇಮ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ ಅಂತ ಹೇಳ್ತಾರೆ. ಸೊ ಅವಾಗ ಏನು ಹೇಳ್ತೀರಾ ಅಲ್ಲಿ ಆನ್ಸರ್ ಅಂದರೆ ದೇರ್ ಆರ್ 3 ಮೆಥಡ್ಸ್. ಒನ್ ಈಸ್ ಪರ್ಸನಲ್ ಇಂಟರ್ವ್ಯೂ ಆ್ಯಂಡ್ ಅನದರ್ ಒನ್ ಈಸ್ ಮೇಲಿಂಗ್ ಕ್ವೆಶನರ್ and the third one is telephone interview. Okay, then remember the meaning of each method, each interview method. Okay, so personal interview method eno, advantages, disadvantages. Again, mailing questionnaire meaning, advantages, disadvantages. Then third one is telephone interview method meaning, advantages and disadvantages. So in this way we can remember through points. Okay, so next we shall start with the other concept of this second chapter, that is pilot survey ಅಲ್ವಾ. ನಾನು ಚಾಪ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಹೇಳಿದ್ದೆ ಪೈಲಟ್ ಸರ್ವೆ ಅಂದರೆ ಏನು ಅಂತ, ನೆನಪಿದೆಯಾ? ಓಕೆ, ನೋ ಪ್ರಾಬ್ಲಮ್. ಅಗೈನ್ ಐ ವಿಲ್ ಡಿಸ್ಕಸ್ ವಿತ್ ಯು ಇನ್ ಡೀಟೇಲ್ ನಾವು. ಓಕೆ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಫಾರ್ ಯು ಇನ್ ಡೀಟೇಲ್ ವಾಟ್ ಡು ವಿ ಮೀನ್ ಬೈ pilot survey. Okay, so these are the terms what a researcher will be using in the research work. Okay, so pilot survey means what? In simple we can say that it is a pre-testing of questionnaire alva. So ಏನagandre it means what? It is a pre-testing of questionnaire. Isn't it? It is a pre-testing of the questionnaire. So pilot survey 1 ಮಾರ್ಕಿಗೆ ಬರ್ಬೋದು ನಿಮಗೆ, ಅಥವಾ 2 ಮಾರ್ಕ್ಸಲ್ಲಿ ಕೇಳ್ತಾರೆ, ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಬರಿಬೇಕಾಗತ್ತೆ. ಓಕೆನಾ? ಸೊ ಏನಿಲ್ಲಿ ವಾಟ್ ಯು ಮೀನ್ ಬೈ ಪೈಲಟ್ ಸರ್ವೆ ಆರ್ ವಾಟ್ ಈಸ್ ಮೆನ್ ಬೈ ಪೈಲಟ್ ಸರ್ವೆ ಅಂದರೆ ಏನು ಬರೀತೀರಾ? ಇಟ್ ಈಸ್ ಅ ಪ್ರೀ ಟೆಸ್ಟಿಂಗ್ ಆಫ್ ಕ್ವೆಶನೇರ್. ಆಗ ನಿಮಗೆಲ್ಲ ಒಂದು ಕ್ವೆಶನ್ ಬರುತ್ತೆ, ಏನು ಮ್ಯಾಮ್ ಹಂಗಾದ್ರೆ ಪ್ರೀ ಟೆಸ್ಟಿಂಗ್ ಆಫ್ ಕ್ವೆಶನೇರ್ ಅಂದ್ರೇನು ಅಂದರೆ, so here once the questionnaire is ready, it is advisable to try out for a small group which is known as pilot survey. ಗೊತ್ತಾಯ್ತಾ? ಸೊ ಕ್ವೆಶನೇರ್, ಈಗ ನಾನೇ ರಿಸರ್ಚರ್ ಅಪ್ಪ, ಕ್ವೆಶನೇರ್ ಅಂದರೆ ಗೊತ್ತು ತಾನೇ ನಮಗೆ. ಕ್ವೆಶನೇರ್ ಅಂದರೆ ಸೆಟ್ ಆಫ್ ಕ್ವೆಶನ್ಸ್ ಇದೆ, ಅಲ್ಲಿ ಓಪನ್ ಎಂಡೆಡ್ ಕ್ವೆಶನ್ ಇರುತ್ತೆ, ಕ್ಲೋಸ್ ಎಂಡೆಡ್ ಕ್ವೆಶನ್ಸ್ ಕೂಡ ಇರುತ್ತೆ ಅಲ್ವಾ. ಸೊ ಈ ಕ್ವೆಶನೇರ್ ರೆಡಿ ಆದ ನಂತರ ನಾನು ಒಂದು ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಅಂದರೆ 4-5 ಜನ ಇರ್ಬೋದು ಆಯಿತಾ. ಈ ರೀತಿ ಡಿಫ್ರೆಂಟ್ ಗ್ರೂಪ್ಸಿಗೆ ನಾನು ಈ ಕ್ವೆಶನೇರ್ನ ಕೊಟ್ಬಿಟ್ಟು ನಾನಲ್ಲಿ ಟೆಸ್ಟ್ ಮಾಡ್ತೀನಿ. ನನ್ನ ರಿಸರ್ಚ್ ವರ್ಕ್ ಏನಿದೆನೋ ಅದ್ರ ಅಲ್ಲಿ ಕ್ವೆಶನ್ಸ್ ಏನಿದೆನೋ ಅದನ್ನು ಅರ್ಥ ಮಾಡ್ಕೋತಿದ್ದಾರಾ ರೆಸ್ಪಾಂಡೆಂಟ್ಸು, ಅವರಿಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಿದೆಯಾ, ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗ್ತಿದೆಯಾ ಅಂತ ನಾವಲ್ಲಿ
ಚೆಕ್ ಮಾಡ್ತೀನಿ ಅಲ್ವಾ. ಎಲ್ಲರಿಗೂ ಫಸ್ಟು ನಂದೀಗ ಸ್ಯಾಂಪಲ್ ಸೈಜು 500 ಇದೆ, 600 ಇದೆ ಅಂದ್ಕೊಳ್ಳಿ. ನನ್ನ ರಿಸರ್ಚ್ ವರ್ಕಲ್ಲಿ ನಾನು ಒಂದೇ ಸಾರಿ 500 ಕ್ವೆಶನರ್ಸ್ನ ಪ್ರಿಂಟೌಟು ಅಥವಾ ಏನೋ ರೆಡಿ ಮಾಡ್ಕೊಂಡು ಎಲ್ಲ 500 ಮೆಂಬರ್ಸಿಗೆ ಕೊಟ್ಬಿಡೋಲ್ಲ, ನಾನು ಕೊಡ್ತೀನಿ ಆ ರೀತಿ ಇಲ್ಲ. ಫಸ್ಟು ಸ್ಮಾಲ್ ಗ್ರೂಪಲ್ಲಿ ಸ್ವಲ್ಪ ಇಂಡಿವಿಜುವಲ್ಸಿಗೆ, ಫಾರ್ ಲೆಸ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಐ ವಿಲ್ ಗಿವ್ ದ್ಯಾಟ್ ಕ್ವೆಶನರ್ ಫಸ್ಟ್. ಸೊ ಕೊಟ್ಬಿಟ್ಟು ಚೆಕ್ ಮಾಡ್ಕೋತೀನಿ ಅವ್ರು ರೆಸ್ಪಾನ್ಸ್ ಮಾಡ್ತಿದ್ದಾರಾ, ಏನು ಅವ್ರಿಗೆ ಅರ್ಥ ಆಗ್ತಿದೆಯಾ, ನಾವೇನಲ್ಲಿ ವರ್ಡ್ಸ್ ಯೂಸ್ ಮಾಡಿದ್ದೀವಿ ಅದೆಲ್ಲ ಗೊತ್ತಾಗ್ತಿದೆಯಾ, ಸೊ ನಮಗೇನು ಆನ್ಸರ್ ಬೇಕು, ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಅದ್ರ ತಕ್ಕಂಗೆ ಆನ್ಸರ್ ಸಿಗ್ತಿದೆಯಾ ಅಂತ ಕೂಡ ನಾವಿಲ್ಲಿ ಚೆಕ್ ಮಾಡ್ತೀವಿ. ಓಕೆ, ಸೊ ಹಂಗಾಗಿ ನಾವಿಲ್ಲೇನು ಹೇಳ್ಬೋದು, ಪೈಲಟ್ ಸರ್ವೆ ಮೀನ್ಸ್ ವಾಟ್, ಒನ್ಸ್ ದ ಕ್ವೆಶನರ್ ಈಸ್ ರೆಡಿ it is advisable to conduct a tryout for a small group of people. So small group of people, or we say that small group, for a small group I will give this questionnaire ಅಲ್ವಾ. ಸೊ ಈ ಕ್ವೆಶನರ್ನ ಏನು ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಇರ್ತಾರಲ್ವಾ ಅವ್ರಿಗೆ ಕೊಟ್ಬಿಟ್ಟು ನಾನು ಚೆಕ್ ಮಾಡ್ತೀನಿ ರೆಸ್ಪಾನ್ಸ್ ಮಾಡ್ತಿದ್ದಾರೋ ಏನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಪೈಲಟ್ ಸರ್ವೆ ಮೀನ್ಸ್ ವಾಟ್, ಇಟ್ ಈಸ್ ಅ ಪ್ರೀ ಟೆಸ್ಟಿಂಗ್ ಆಫ್ ಕ್ವೆಶನರ್ ಅಂತ ಹೇಳ್ಬೋದು. ಓಕೆ, ಸೊ ವಾಟ್ ಈಸ್ ಪೈಲಟ್ ಸರ್ವೆ, ಇಟ್ ಈಸ್ ಅ ಪ್ರೀ ಟೆಸ್ಟಿಂಗ್ ಆಫ್ ಕ್ವೆಶನರ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಪೈಲಟ್ ಸರ್ವೆ ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ, ಹೌ ಡಸ್ ಇಟ್ ಹೆಲ್ಪ್ಸ್ ದ ರಿಸರ್ಚರ್, ರಿಸರ್ಚರ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ, ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಸ್ಟಿಂಗ್, or we can say that it helps in pre-testing of questionnaire whether it is giving the response or not ಅಲ್ವಾ. ರೆಸ್ಪಾಂಡೆಂಟ್ಸ್ ರಿಪ್ಲೈ ಕೊಡ್ತಾ ಇದ್ದಾರೋ ಇಲ್ವೋ, ರೆಸ್ಪಾನ್ಸ್ ಕೊಡ್ತಾ ಇದ್ದಾರೋ ಇಲ್ವೋ ಅಂತ ಕೂಡ ನಮಗಿಲ್ಲಿ ಅರ್ಥ ಆಗತ್ತೆ. ಓಕೆನಾ, ಸೊ ಅದಕ್ಕೆ ಏನು ಹೇಳ್ತೀವಿ, ದ ಪೈಲಟ್ ಸರ್ವೆ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಅ ಪ್ರಿಲಿಮಿನರಿ ಐಡಿಯಾ ಅಬೌಟ್ ದ ಸರ್ವೆ. ಸೊ ನಾವು ಲೆಟ್ ಅಸ್ ನೋ ಅಬೌಟ್ ಈಚ್ ಪಾಯಿಂಟ್ಸ್ ಒನ್ ಬೈ ಒನ್. ಓಕೆ, ಸೊ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಯಾವ ರೀತಿ ಹೆಲ್ಪ್ ಮಾಡುತ್ತೆ. ಸೊ ವಾಟ್ ಈಸ್ ದ ಬೆನಿಫಿಟ್ ಆಫ್ ಡೂಯಿಂಗ್ ದಿಸ್ ಪೈಲಟ್ ಸರ್ವೆ, ಪೈಲಟ್ ಸರ್ವೆ ಮಾಡೋದ್ರಿಂದ ಏನು ಬೆನಿಫಿಟ್ ಆಗತ್ತೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕಲ್ವಾ. ಸೊ ಬೆನಿಫಿಟ್ಸ್ ಆಫ್ ಪೈಲಟ್ ಸರ್ವೆ. ಓಕೆ, ಸೊ ಅಂಡರ್ ದಟ್ ವಾಟ್ ಈಸ್ ದ ಫಸ್ಟ್ ಪಾಯಿಂಟ್, the pilot survey helps in providing a preliminary idea about a survey. Okay, so first thing is it provides a preliminary idea about survey, isn't it? It provides a preliminary idea about survey. ಅಂದರೆ ನಾವೇನು ಸರ್ವೆ ಮಾಡ್ತಾ ಇದ್ದೀವಿ, ಸರ್ವೆ ಮೀನ್ಸ್ ವಾಟ್, ಫಾರ್ ಅ ಸೆಲೆಕ್ಟೆಡ್ ಗ್ರೂಪ್ ಐ ಆಮ್ ಗೋಯಿಂಗ್ ಟು ಕಲೆಕ್ಟ್, ಫ್ರಮ್ ಅ ಸೆಲೆಕ್ಟೆಡ್ ಗ್ರೂಪ್ ಐ ಆಮ್ ಗೋಯಿಂಗ್ ಟು ಕಲೆಕ್ಟ್ ದ ಡಾಟಾ ಅಲ್ವಾ. ಸೊ ಅವರಿಂದ ನಾವೇನು ವಿಷಯ ಪಡಿತಿದ್ದೀವಿ, ಸೊ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಿಕ್ಕಂಗಾಗತ್ತೆ ಇಲ್ಲಿ ನಮಗೆ. ಇಟ್ ಪ್ರೊವೈಡ್ಸ್ ಅ ಪ್ರಿಲಿಮಿನರಿ ಐಡಿಯಾ, ಪ್ರಿಲಿಮಿನರಿ ಮೀನ್ಸ್ ವಾಟ್, ಸ್ಟಾರ್ಟಿಂಗ್, ಫಸ್ಟ್ ಅಂತ ಏನು ಹೇಳ್ತೀವಿ. ಸೊ ಪ್ರಿಲಿಮಿನರಿ ಐಡಿಯಾ ಅಬೌಟ್ ಸರ್ವೆ, ನಾವು ಸರ್ವೆ ಹೆಂಗೆ ಮಾಡಬೇಕಪ್ಪ ಅನ್ನೋದ್ರ ಬಗ್ಗೆ, ಅಥವಾ ಸರ್ವೆದು ಫಸ್ಟ್ ಲೆವೆಲ್ ಆಫ್ ಇನ್ಫಾರ್ಮೇಷನ್ ನಮಗಿಲ್ಲಿ ಸಿಗತ್ತೆ ಪೈಲಟ್ ಸರ್ವೆ ಮಾಡಿದ್ರೆ. ಸೊ ಹಂಗಾಗಿ ಏನು ಹೇಳ್ಬೋದು ನಾನು ಫಸ್ಟ್ ಪಾಯಿಂಟು, ಇಟ್ ಪ್ರೊವೈಡ್ಸ್ ಅ ಪ್ರಿಲಿಮಿನರಿ ಐಡಿಯಾ ಅಬೌಟ್ ಸರ್ವೆ ಅಂತ ಹೇಳ್ತೀವಿ. ಓಕೆ, about the survey. Then what is the second benefit of conducting this pilot survey? The second is it helps in pre-testing of questionnaire and so as to know the shortcomings and drawbacks of the questions ಅಲ್ವಾ. ಸೊ ಇಲ್ಲೇ ಇದೆ ನೋಡಿ, ಮೀನಿಂಗು ಇದೇ ಬರೀತೀರಲ್ವಾ. ಸೊ ಅದೇ ಪಾಯಿಂಟ್ ಇಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಏನಪ್ಪ ಅಂದರೆ ಇಟ್ ಹೆಲ್ಪ್ಸ್, ಓಕೆ, ಇಟ್ ಮೀನ್ಸ್ ವಾಟ್, ಪೈಲಟ್ ಸರ್ವೆ ಅಲ್ವಾ. ಸೊ ಇಟ್ ಹೆಲ್ಪ್ಸ್ ಇನ್ pre-testing of questionnaire ಅಲ್ವಾ. ಸೊ ಇಟ್ ಹೆಲ್ಪ್ಸ್ ಇನ್ pre-testing of questionnaire so that we can know about, so that
so that we means we are researchers, okay, so we can know about the shortcomings of questions. I said that by conducting this pilot survey we can know what is the problem in that questions or in that questionnaire ಅಲ್ವಾ. ಸೊ questionnaire ಅಲ್ಲಿ ಏನು ತಪ್ಪಿದೆ, what is the problem there, what is the mistake I have made, ಏನು ತಪ್ಪು ಮಾಡಿದ್ದೀನಿ, ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತೆ ನಮಗೆ ಅಲ್ವಾ. ಕೆಲವೊಂದು ಸರಿ ಕ್ವೆಶನ್ಸ್ ನಾವೀಗ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿಬಿಟ್ಟು ಕ್ವೆಶನ್ಸ್ನ ಮಾಡಿರ್ಬೋದು, ಕ್ವೆಶನೇರಲ್ಲಿ ಕ್ವೆಶನ್ಸ್ ಇರ್ಬೋದು. ಸೊ ಆವಾಗ ಅದು ರೆಸ್ಪಾಂಡೆನ್ಸಿಗೆ ಅರ್ಥ ಆಗ್ತಾ ಇಲ್ಲಪ್ಪ ಅಂದಾಗ ಇಲ್ಲೇ ನಾವು ಪೈಲಟ್ ಸರ್ವೆ ಮಾಡಿದಾಗ ಆ ಕ್ವೆಶನೇರಲ್ಲಿ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಸರಿ ಮಾಡ್ಬೋದು. isn't it? I can modify certain questions in the questionnaire so that it will be understandable by the respondents again once I give it back. Okay, so ಹಂಗಾಗಿ ಏನು ಹೇಳ್ತೀವಿ, it helps in pre-testing of questionnaire so that we can know about the shortcomings of the questions ಎಲ್ಲಿ ಮಿಸ್ಟೇಕ್ ಆಗಿದೆ ಅಲ್ವಾ. ಸೊ ಅಲ್ಲಿ ಏನು ಅರ್ಥ ಆಗ್ತಿಲ್ಲ, ಹಾಗಾದರೆ ಅದನ್ನ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ನಾನೇ ರಿಸರ್ಚರ್ ಅಂದರೆ ನನಗೆ ಗೊತ್ತಾಗತ್ತೆ. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಬೆನಿಫಿಟ್ ಆಫ್ ದಿಸ್ pilot survey. And what is the next one? It also helps in assessing the suitability of questions. Okay, so it also helps in assessing. Another benefit is there, that is it also helps in assessing the suitability of questions. Then another one is clarity of instructions. Okay, clarity of instructions. Then another point is performance of researchers. Performance of researcher ಬದಲು enumerator ಅಂತ ಕೂಡ ಬರಿಬೋದಲ್ವಾ ನಾವು. what do you mean by enumerator? Who is known as enumerator? Enumerator ಅಂದರೆ person who collects the data ಅಲ್ವಾ. ಸೊ ಇಲ್ಲಿ ಬರೆಯೋಣ, performance of enumerator. ಯಾರು ಹೇಳಿ enumerator ಅಂದರೆ ಯಾರು? Enumerator means who? Enumerator means a person who collects the data, nothing but investigator ಆಗಿರ್ಬೋದು, ರಿಸರ್ಚರ್ ಅವರು ಆಗಿರ್ಬೋದಲ್ವಾ. ಸೊ ಎ ಪರ್ಸನ್ who collects the data. Okay, and another point here is enumerators and the cost and time involved in actual survey. And even we can know about the another benefit here is it helps, it means what? Pilot survey. It helps to know about time and cost. Okay, know about time and cost of actual survey. Time and cost of actual survey. Okay, so now let us know about the point one by one.
Already we have understood about first and second point, isn't it? So coming to the third point here, it also helps in assessing the suitability of questions. ಅಂದರೆ ರಿಸರ್ಚರ್ ಏನು ಕ್ವೆಶನ್ಸ್ ಹಾಕಿರ್ತಾರಲ್ವಾ, ರೆಡಿ ಮಾಡಿರ್ತಾರಲ್ವಾ ಕ್ವೆಶನೇರಲ್ಲಿ, ಸೊ ಅದು ರಿಸರ್ಚ್ ವರ್ಕಿಗೆ ಸಂಬಂಧಪಟ್ಟಂಗೆ ಇದೆಯೋ ಇಲ್ವೋ ಅಂತ. ಓಕೆ, ವೆದರ್ ಇಟ್ ಈಸ್ ರಿಲವೆಂಟ್ ಟು ದ ಟಾಪಿಕ್, ರಿಸರ್ಚ್ ಟಾಪಿಕ್ ಆರ್ ನಾಟ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಕ್ವೆಶನ್ ಈಗ ಒಂದು ತಗೊಂಡ್ರೆ, for example let me tell you one question. Is the advertisement informative? ಸೊ ಈಗ ನಾನು ರೆಸ್ಪಾಂಡೆಂಟ್ ಹತ್ರ ಪೈಲಟ್ ಸರ್ವೆ ಕಂಡಕ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ನಮ್ಮ ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬಂದಿದೆ, ನ್ಯೂಸ್ ಪೇಪರ್ಸಲ್ಲಿ ಇರ್ಬೋದು, ಇಲ್ಲ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಇಲ್ಲ ಥ್ರೂ ನ್ಯೂಸ್ ಪೇಪರ್ಸ್ ಅಲ್ವಾ, ಅದರ್ವೈಸ್ ಇಟ್ ಮೈಟ್ ಬಿ ಡೋರ್ ಟು ಡೋರ್ ಅಡ್ವರ್ಟೈಸ್ಮೆಂಟ್ ಅಲ್ವಾ. ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಹೋಗ್ಬಿಟ್ಟು ಆ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಥ್ರೂ ಪಾಂಪ್ಲೆಟ್ಸ್ ವಿ ಹವ್ ಆಲ್ರೆಡಿ ಗಿವಿಂಗ್ ದ ಇನ್ಫಾರ್ಮೇಷನ್ ಅಬೌಟ್ ಅ ಪ್ರಾಡಕ್ಟ್ ಟು ದ ಕಸ್ಟಮರ್ಸ್ ಅಂದ್ಕೊಳ್ಳಿ. ಸೊ ಆವಾಗ ನಾನು ಇಲ್ಲಿ ಕೇಳ್ಬೋದು ತಾನೆ, ಕ್ವೆಶನ್ ಈಸ್ ಅಡ್ವರ್ಟೈಸ್ಮೆಂಟ್ ಇನ್ಫಾರ್ಮೇಟಿವ್ ಅಂದರೆ ಎಸ್ ಇಟ್ ಈಸ್ ರಿಲವೆಂಟ್ ಕ್ವೆಶನ್. ಓಕೆನಾ, ಅಡ್ವರ್ಟೈಸ್ಮೆಂಟ್ ಇನ್ಫಾರ್ಮೇಟಿವ್ ಆಗಿದೆಯಾ ಅಂದರೆ ಅರ್ಥ ಆಗ್ತಿದೆಯಾ ಅಂತ. ಸೊ ಆ ರೀತಿ ನಾವೇನು ಕ್ವೆಶನ್ಸ್ನ ಕೇಳಬೇಕಂತಿದ್ದೀವೋ ರೆಸ್ಪಾಂಡೆಂಟ್ಸಿಗೆ ಅದು ರಿಲವೆಂಟ್ ಆಗಿದೆಯೋ ಇಲ್ಲೋ ಅಂತ ಕೂಡ ನಾವಿಲ್ಲಿ ಚೆಕ್ ಮಾಡ್ಬೋದು ಪೈಲಟ್ ಸರ್ವೆ. ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಕ್ವೆಶನ್ಸ್ ಅರ್ಥ ಆಗ್ತಿಲ್ಲಪ್ಪ, ಅದು ನಮ್ಮ ರಿಸರ್ಚ್ ವರ್ಕಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅನಿಸಿದ್ರೆ ನಾವು ಆಮೇಲೆ ಅದನ್ನು ಮಾಡಿಫೈ ಮಾಡ್ಬೋದು, ಚೇಂಜಸ್ ಮಾಡ್ಬೋದು, ಆ ಕ್ವೆಶನ್ ತೆಗ್ದಾಕ್ಬಿಟ್ಟು ಇನ್ನೊಂದು ಬೇರೆ ಹಾಕ್ಬೋದು. ಇಲ್ಲ ಕೆಲವೊಂದು ಕ್ವೆಶನ್ ನಾನು ಇನ್ನೂ ಇನ್ಸರ್ಟ್ ಮಾಡಬೇಕು ಅಂತ ಅಂದರೆ, ಇಲ್ಲ ಸಿಂಪಲಾಗಿ ಯಾವ ರೀತಿ ಕೇಳ್ಬೋದು ಅನಿಸುತ್ತೋ ಸೊ ಅದನ್ನು ಕೂಡ ಅಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ನಾವು ಯಾರು ನಮ್ಮ ರೆಸ್ಪಾಂಡೆಂಟ್ಸ್ ಅನ್ನೋದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಬೇರೆ ಕಂಪ್ನೀಸಲ್ಲಿ ಅಷ್ಟೇ ಅಲ್ಲ ರಿಸರ್ಚ್ ವರ್ಕು, ಈವನ್ ದ research work will be conducted in education sector also. Okay, research work will be conducted by the professors also, isn't it, by the lectures also. Okay, so here it says that it also helps in assessing the suitability of question. ಅಂದರೆ ನಾವೇನು ಕ್ವೆಶನ್ ಇನ್ಸರ್ಟ್ ಮಾಡಿದ್ದೀವಲ್ವಾ ಅದು ಸೂಟಬಲ್ ಹೌದೋ ಅಲ್ವೋ ಅಂತ ಕೂಡ ನಮಗಿಲ್ಲಿ ತಿಳಿಸುತ್ತೆ. ಯಾವುದು, ಪೈಲಟ್ ಸರ್ವೆ ರಿಲವೆಂಟ್ ಟು ದ ರಿಸರ್ಚ್ ಟಾಪಿಕ್ ಆರ್ ನಾಟ್ ಅಂತ ಕೂಡ ನಮಗಿಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದೇನಿದೆ, ಇಟ್ ಆಲ್ಸೋ ಟೆಲ್ಸ್ ಅಬೌಟ್ ದ ಕ್ಲಾರಿಟಿ ಆಫ್ ಇನ್ಸ್ಟ್ರಕ್ಷನ್ಸ್. ಅಂದರೆ ನಾವಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತೀವಿ, ಅಂದರೆ ಇಫ್ ಯು ಆರ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ ಯು ಕ್ಯಾನ್ ಫಿಲ್ ಇಟ್ ಅಂತ ಹೇಳ್ಬಿಟ್ಟು ಅಲ್ವಾ. ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನು ಕೂಡ ಅಲ್ಲಿ ನಮಗೆ ಕ್ಲಾರಿಟಿ ಮಾಡುತ್ತೆ, ಕ್ಲಾರಿಫಿಕೇಶನ್ ಕೊಡುತ್ತೆ. ಯಾರಿಗೆ, ರೆಸ್ಪಾಂಡೆಂಟ್ಸಿಗೆ. ಇಫ್ ಐ ಆಮ್ ಯೂಸಿಂಗ್ ದಟ್ ಪ್ರಾಡಕ್ಟ್ ಐ ಆಮ್ ಎನೇಬಲ್ ಟು ಫಿಲ್ ದ್ಯಾಟ್ ಕ್ವೆಶನರ್ ಅಲ್ವಾ. ನನಗೆ ಆ ಪ್ರಾಡಕ್ಟ್ ಬಗ್ಗೆನೇ ಗೊತ್ತಿಲ್ಲ ಅಂದರೆ ನಾನು ಆ ಪ್ರಾಡಕ್ಟ್ ಬಗ್ಗೆ ಒಪಿನಿಯನ್ ಹೇಳಲಿಕ್ಕಾಗತ್ತಾ, ಫೀಡ್ಬ್ಯಾಕ್ ಹೇಳಲಿಕ್ಕಾಗತ್ತಾ, ಆಗೋದಿಲ್ಲ. ಸೊ ಇಟ್ ಆಲ್ಸೋ ಗಿವ್ಸ್ ವಾಟ್, ಕ್ಲಾರಿಟಿ ಆಫ್ ಇನ್ಸ್ಟ್ರಕ್ಷನ್ಸ್. ಆ್ಯಂಡ್ ಅನದರ್ ಒನ್ ಈಸ್ ಪರ್ಫಾರ್ಮೆನ್ಸ್ ಆಫ್ ಎನ್ಯುಮರೇಟರ್ ಕ್ಯಾನ್ ಆಲ್ಸೋ ಬಿ ಅಂಡರ್ಸ್ಟುಡ್ ಹಿಯರ್. ಎನ್ಯುಮರೇಟರ್ ಅಂದರೆ ಯಾರು ಅಂತ ಹೇಳಿದೆ ನಾನು, ಅ ಪರ್ಸನ್ ಹೂ ಕಲೆಕ್ಟ್ಸ್ ದ ಡಾಟಾ. ಎನ್ಯುಮರೇಟರ್ ಅಂದರೆ ರಿಸರ್ಚರ್ ಅಂತ ಅನ್ಬೋದು, ಇಲ್ಲಾಂದರೆ ಇನ್ವೆಸ್ಟಿಗೇಟರ್ ಅಂತ ಕೂಡ ನಾವು ಹೇಳ್ಬೋದಲ್ವಾ. ಸೊ ರಿಸರ್ಚರ್ ಆದಂಥವ್ರು ಎಷ್ಟು ಮಟ್ಟಿಗೆ ಅದು ಕ್ವೆಶನರ್ನ ರೆಡಿ ಮಾಡಿದ್ದಾರೆ, ಟು ವಾಟ್ ಲೆವೆಲ್ ಈ ಹ್ಯಾಡ್ ಅಂಡರ್ಸ್ಟುಡ್ ಆ್ಯಂಡ್ ಫಾರ್ ಹೂಮ್ ಈ ಹ್ಯಾಡ್ ಪ್ರಿಪೇರ್ ದ ಕ್ವೆಶನರ್. ಓಕೆ, ಹೂ ಆರ್ ದ ರೆಸ್ಪಾಂಡೆಂಟ್ಸ್, ಸೊ ದ್ಯಾಟ್ ಆಲ್ಸೋ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಯರ್. ಓಕೆ, ಪರ್ಫಾರ್ಮೆನ್ಸ್ ಆಫ್ ದ ರಿಸರ್ಚರ್ ಕ್ಯಾನ್ ಆಲ್ಸೋ ಬಿ ಅಂಡರ್ಸ್ಟುಡ್ ಹಿಯರ್ ಆರ್ ಎನ್ಯುಮರೇಟರ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ರಿಸರ್ಚರ್ ಅಂತನಾರು ಬರೀರಿ, ಇಲ್ಲ ಇನ್ವೆಸ್ಟಿಗೇಟರ್ ಅಂತನಾರು ಬರೀರಿ. ಓಕೆ, ಸೊ ಎ ಪರ್ಸನ್ ಹೂ ಕಲೆಕ್ಟ್ಸ್ ದ ಡಾಟಾ ಅಂತ ಮೀನಿಂಗ್ ಆಗುತ್ತೆ. ನೆಕ್ಸ್ಟ್, another benefit by conducting this pilot survey is what, it helps to know about the time and cost of actual survey. ಸೊ ಹಾಗಾದರೆ ನಿಜವಾಗ್ಲೂ ಸರ್ವೆ ಮಾಡಬೇಕು ಅಂದರೆ ಎಷ್ಟು ಟೈಮ್ ಬೇಕಾಗತ್ತೆ ಅನ್ನೋದು ಕೂಡ ನಾವಿಲ್ಲಿ ಕಂಡುಹಿಡಿಬೋದು ಅಲ್ವಾ. ಸೊ ಈಗ ಸ್ವಲ್ಪ ಜನಕ್ಕಷ್ಟೇ ಕೊಟ್ಟಿದ್ದೀನಿ, ಎ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಹ್ಯಾವ್ ಬೀನ್ ಗಿವನ್ ದಿಸ್ ಕ್ವೆಶನರ್ ಅಲ್ವಾ. ಸೊ ಈಗ ಅಷ್ಟೇ ಸ್ವಲ್ಪ ಜನಕ್ಕೆ ಒಂದು 50 ಜನನೋ ಇಲ್ಲ ಒಂದು 20-30 ಜನ ಕೊಟ್ಟಿರ್ಬೋದು ನಾನು, ಆಯಿತಾ. ಸೊ ಒಂದು 20-30 ಜನ ಕೊಟ್ಟಿದ್ದೀನಿ, ಇಲ್ಲ ಒಂದು 10 ಮೆಂಬರ್ಸಿಗೆ ಕೊಟ್ಟಿದ್ದೀನಿ ಅಂದರೆ ಅವ್ರು ಎಷ್ಟು ಟೈಮ್ ತೊಗೋತಿದ್ದಾರೆ ಅಂತ ಗೊತ್ತಾಗತ್ತೆ ನಿಮಗೆ. ಆಮೇಲೆ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಬರ್ತಿದೆ ಅಂತ ಕೂಡ ಗೊತ್ತಾಗುತ್ತೆ, ಏನಾದ್ರು ಮಿಸ್ಟೇಕ್ಸ್ ಇದ್ದರೆ, ಹೌದು ತಾನೆ. ಸೊ ಅವಾಗ ನಿಮಗೆ ಓಕೆ ಫೈನಲ್ ನಾನು ಸರ್ವೆ ಮಾಡಬೇಕಾದ್ರೆ ನನಗೆ ಎಷ್ಟು ಟೈಮ್ ಬೇಕಾಗ್ಬೋದು, ಭಾಳ ಬೇಕಾಗತ್ತೆ, ಸ್ವಲ್ಪ ಟೈಮ್ ಸಾಕಾಗತ್ತಾ ಅಂತ ಕೂಡ ನಮಗಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಏನು ಹೇಳ್ತೀವಿ, ಇಟ್ ಹೆಲ್ಪ್ಸ್ ಟು ನೋ ಅಬೌಟ್ ದ ಟೈಮ್ ಆಫ್ ದ ಆ್ಯಕ್ಚುಯಲ್ ಸರ್ವೆ ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ನೋ ಅಬೌಟ್ ದ
ಕಾಸ್ಟ್ ಆಫ್ ದ ಆ್ಯಕ್ಚುಯಲ್ ಸರ್ವೆ. ಕಾಸ್ಟ್ ಅಂದರೆ ಎಷ್ಟು ಖರ್ಚಾಗತ್ತೆ ಅನ್ನೋದು ಕೂಡ ನಮಗಿಲ್ಲಿ ಹೇಳುತ್ತೆ. ಯಾವುದು? ಪೈಲಟ್ ಸರ್ವೆ. ಅದು ನಿಜ ಅಲ್ವಾ? ಸೊ ಎಷ್ಟು ಖರ್ಚಾಗತ್ತೆ, ಈಗ ನೀವು ಅಧ್ಯಯನ ಮಾಡಲಿಕ್ಕೆ ಎಷ್ಟು ದೂರ ಹೋದ್ರಿ, ಹೆಂಗೆ ಕಂಡು ಹಿಡಿದ್ರಿ ಅಲ್ವಾ? ಸೊ ಆ ರೀತಿ ಇಲ್ಲಿ ಎಕ್ಸ್ಪೆನ್ಸ್ ಕೂಡ ಎಷ್ಟು ಬೇರ್ ಮಾಡಬೇಕಾಗತ್ತೆ ರಿಸರ್ಚರ್ ಆದವರು ಅಂತ ಕೂಡ ಇಲ್ಲಿ ಗೊತ್ತಾಗತ್ತೆ. ಓಕೆ, ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಪೈಲಟ್ ಸರ್ವೆ. ಸೊ ವಾಟ್ ಡು ವಿ ರಿಮೆಂಬರ್ ಹಿಯರ್? First we are going to remember the meaning of pilot survey. Tell me, what do you mean by pilot survey? It is a pre-testing of questionnaire, important for 1 mark. Okay, or if it is asked for 2 marks, you will be writing some of the benefits of pilot survey along with the meaning. Okay, so 2 marks ಕೇಳಿದ್ರೆ ಏನು ಮಾಡಬೇಕು? ಮೀನಿಂಗ್ ಜೊತೆಗೆ ಬೆನಿಫಿಟ್ಸ್ ಮೆನ್ಷನ್ ಮಾಡಬೇಕಾಗತ್ತೆ. ಓನ್ಲಿ ಫಾರ್ 1 ಮಾರ್ಕ್ ಕೇಳಿದ್ರೆ ಏನು ಬರೀತೀರಾ? It is a pre-testing of questionnaire. Means what? Once the questionnaire is ready, it is advisable to give this questionnaire to a small group of people. Okay, and so that we are going to conduct a survey for a small group of people. So that is known as what? Pilot survey. Or else even we can say that pilot survey means what? It is a pre-testing of questionnaire. Alva? So ಕ್ವೆಶನ್ನೇರನ್ನು ನಾವು ಟೆಸ್ಟ್ ಮಾಡ್ತೀವಿ, ನಂತರ ಫೈನಲಿ ಆ ಕ್ವೆಶನ್ನೇರ್ನ ಆ್ಯಕ್ಚುಯಲ್ ಸರ್ವೆಯಲ್ಲಿ ಯೂಸ್ ಮಾಡ್ಕೋತೀವಿ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ. ಅದನ್ನು ನಾವೇನಂತ ಹೇಳ್ಬೋದು? ಪೈಲಟ್ ಸರ್ವೆ ಅಂತ ಹೇಳ್ತೀವಿ. ಓಕೆ, ಸೊ ಹೆನ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಪೈಲಟ್ ಸರ್ವೆ ಆಸ್ ವಾಟ್? ಇಟ್ ಈಸ್ ಅ ಪ್ರೀ ಟೆಸ್ಟಿಂಗ್ ಆಫ್ ಕ್ವೆಶನ್ನೇರ್ ಅಂತ ಹೇಳ್ಬೋದಲ್ವಾ. ನೆಕ್ಸ್ಟ್, ವಾಟ್ ಆರ್ ದ ಬೆನಿಫಿಟ್ಸ್ ಆರ್ ಅಡ್ವಾಂಟೇಜಸ್ ಆರ್ ಮೆರಿಟ್ಸ್ ಆಫ್ ಯೂಸಿಂಗ್ ದಿಸ್ pilot survey concept? See, here we have few benefits, and that first one is it provides a preliminary idea about the survey. Okay, so it is going to give the preliminary means what? Starting, initial ಅಂತ ಹೇಳ್ಬೋದಲ್ವಾ. preliminary interview ಅಂತ ಹೇಳ್ತಾರಲ್ವಾ. ಸೊ ಈ preliminary idea about the survey ಅಂದರೆ initial idea I can get by this survey. ದಟ್ ಈಸ್ ಪೈಲಟ್ ಸರ್ವೆ. ಪೈಲಟ್ ಸರ್ವೆ ಮಾಡೋದ್ರಿಂದ ನಾನು ಹೇಗೆ ರಿಸರ್ಚರ್ ಅಂದರೆ ನನಗೊಂದು ಐಡಿಯಾ ಸಿಕ್ಕಂಗಾಗತ್ತಲ್ಲಿ. ಓಕೆ, ಇಷ್ಟೊತ್ತು ಬೇಕಾಗತ್ತೆ ರೆಸ್ಪಾಂಡೆಂಟ್ಸ್ ನಮಗೆ ಆನ್ಸರ್ ಮಾಡಲಿಕ್ಕೆ ಅಲ್ವಾ. ಸೊ ಇಷ್ಟು ಖರ್ಚಾಗ್ಬೋದು ನನಗೆ. ಓಕೆ, ಈ ಕ್ವೆಶನ್ ಅವ್ರಿಗೆ ಯಾರಿಗೆ ರೆಸ್ಪಾಂಡೆಂಟ್ಸ್ಗೆ ಈಸಿ ಆಗ್ತಾ ಇದೆ, ಕೆಲವೊಂದು ಕ್ವೆಶನ್ ಇಲ್ಲಪ್ಪ ಅವ್ರಿಗೆ ಟಫ್ ಅನಿಸ್ತಾ ಇದೆ. ಸೊ ಈ ರೀತಿ ನನಗೆ ಅನಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡೋ ಅಂಥದ್ದು ಯಾವುದು? ಪೈಲಟ್ ಸರ್ವೆ. ಓಕೆ, ಸೊ ಅದಕ್ಕೆ ಫಸ್ಟ್ ಪಾಯಿಂಟ್ ಏನು ಹೇಳ್ತೀವಿ? ಫಸ್ಟ್ ಬೆನಿಫಿಟ್ ಅಂದರೆ ಇಟ್ ಪ್ರೊವೈಡ್ಸ್ ಅ preliminary idea about survey. Okay, and what is the next benefit here? It helps in pre-testing of questionnaire. avagale helde alva, it's a pre-testing of questionnaire. Before we give the questionnaire to the actual respondents, let me have a pre-testing of it. ಅಂದರೆ ಮುಂಚೆನೇ ಟೆಸ್ಟ್ ಮಾಡಿಬಿಡೋಣ. ಆ ಕ್ವೆಶನ್ನೇರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದೆಯಾ, ಅದು ಅರ್ಥ ಆಗ್ತೀನೋ ಇಲ್ವೋ, ನಾವು ಕ್ವೆಶನ್ನೇರ್ ಏನು ಯೂಸ್ ಮಾಡ್ತಾ ಇದ್ದೀನಿ, ಕ್ವೆಶನ್ಸ್ ಕೊಡ್ತಾ ಇದ್ದೀನಿ, ಅದು ಅರ್ಥ ಆಗ್ತಿದೆಯೋ ಇಲ್ವೋ ರೆಸ್ಪಾಂಡೆಂಟ್ಸ್ಗೆ ಅಂತ ಅರ್ಥ ಮಾಡ್ಕೋಬೇಕಲ್ವ ನಾನು. ಸೊ ಹಾಗಾಗಿ ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಡೂ ಅ pre-testing of questionnaire. ಸೊ ಅವಾಗ ಏನು ಗೊತ್ತಾಗುತ್ತೆ ನಮಗೆ? ಸೊ ದ್ಯಾಟ್ ವಿ ಕ್ಯಾನ್ ನೋ ಅಬೌಟ್ ದ ಶಾರ್ಟ್ ಕಮಿಂಗ್ಸ್ ಆರ್ ಡ್ರಾಬ್ಯಾಕ್ಸ್ ಆಫ್ ಕ್ವೆಶನ್ಸ್. ಕೆಲವೊಂದು ಕ್ವೆಶನ್ಸ್ನ ಹಾಕ್ಬಿಟ್ಟಿರ್ತೀವಿ, ಆ ಕಸ್ಟಮರ್ಸ್ ಅದು ಗೊತ್ತಾಗ್ತಾ ಇಲ್ಲಪ್ಪ. ಇಲ್ಲ ಅಂದರೆ ಆ ಕ್ವೆಶನ್ಸ್ಗೆ ಕಸ್ಟಮರ್ಸು ಮೀನ್ಸ್ ನಾನೀಗ ಪ್ರಾಡಕ್ಟ್ ಬಗ್ಗೆ ತೊಗೊಂಡ್ರೆ ಕಸ್ಟಮರ್ಸ್ ಆಗ್ತಾರೆ, ಜನರಲಾಗಿ ರೆಸ್ಪಾಂಡೆಂಟ್ಸ್ ಅಂತ ಹೇಳೋಣ. ಓಕೆನಾ? ಸೊ ರೆಸ್ಪಾಂಡೆಂಟ್ಸ್ ಅದಕ್ಕೆ ಆನ್ಸರ್ ಕೊಡಲಿಕ್ಕೆ ಇಷ್ಟಪಡ್ತಿಲ್ಲ ಅಂದ್ಕೊಳ್ಳಿ ಅಲ್ವಾ. ಸೊ ಅದು ಕೂಡ ನಂಗೆ ಇಲ್ಲಿ ಗೊತ್ತಾಗುತ್ತೆ. ಐ ಕ್ಯಾನ್ ನೋ ಅಬೌಟ್ ವಾಟ್? ಶಾರ್ಟ್ ಕಮಿಂಗ್ಸ್ ಆಫ್ ದ ಕ್ವೆಶನ್ಸ್ ಆರ್ ಡ್ರಾಬ್ಯಾಕ್ಸ್ ಆಫ್ ಕ್ವೆಶನ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಅದರ್ ಪಾಯಿಂಟ್? ಇಟ್ ಹೆಲ್ಪ್ಸ್ ಟು ನೋ ಅಬೌಟ್ ಟೈಮ್ ಆ್ಯಂಡ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ಸರ್ವೆ ಅಲ್ವಾ. ಸೊ ಆ್ಯಕ್ಚುಯಲ್ ಸರ್ವೆ ಮಾಡಬೇಕು ಅಂದರೆ ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟು ಖರ್ಚಾಗತ್ತೆ, ವಾಟ್ ಈಸ್ ದ ಎಕ್ಸ್ಪೆನ್ಸ್ ದಟ್ ಹ್ಯಾವ್ ಟು ಬೇರ್ ಅಂತ ಕೂಡ ನಮಗಿಲ್ಲಿ ತಿಳಿಸ್ಕೊಡುತ್ತೆ ಯಾವುದು? ಪೈಲಟ್ ಸರ್ವೆ. ನೆಕ್ಸ್ಟ್, ಅನದರ್ ಬೆನಿಫಿಟ್ ಈಸ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಅಸೆಸಿಂಗ್ ದ ಸೂಟಬಿಲಿಟಿ ಆಫ್ ಕ್ವೆಶನ್ಸ್. ನಾವೇನು ಕ್ವೆಶನ್ಸ್ನ ಹಾಕಿದ್ದೀವಲ್ವ ಕ್ವೆಶನ್ನೇರಲ್ಲಿ ಇನ್ಸರ್ಟ್ ಮಾಡಿರ್ತೀವೋ, ಸೊ ಅದು ನಮ್ಮ ರಿಸರ್ಚ್ ಟಾಪಿಕ್ಕಿಗೆ ರಿಲವೆಂಟ್ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗತ್ತೆ ನಮಗೆ. ಆ್ಯಂಡ್ ಆಲ್ಸೋ ಇಟ್ ಟೆಲ್ಸ್ ಅಬೌಟ್ ದ ಕ್ಲಾರಿಟಿ ಆಫ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಕೊಡುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಪರ್ಫಾರ್ಮೆನ್ಸ್ ಆಫ್ ಎನ್ಯುಮರೇಟರ್ ಅಂದರೆ ಯಾರು? ರಿಸರ್ಚರ್ ಅಥವಾ ಇನ್ವೆಸ್ಟಿಗೇಟರ್ ಯಾರು ಆಗಿರ್ಬೋದು. ಅಂದರೆ ಯಾರು ಡಾಟಾ ಕಲೆಕ್ಟ್ ಮಾಡ್ತಾರಲ್ವ ಅವ್ರು ಸರಿಯಾಗಿ ಯೋಚನೆ ಮಾಡಿಬಿಟ್ಟು ಏನೇನು ಒಳ್ಳೆ ಕ್ವೆಶನ್ನೇರ್ ಮಾಡಬೇಕು ಅಂದರೆ ಫೀಚರ್ಸ್ ಅಥವಾ ಕ್ವಾಲಿಟೀಸ್ ಇರಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಅದನ್ನೆಲ್ಲ
ಥಿಂಕ್ ಮಾಡಿಬಿಟ್ಟು ಇನ್ಕ್ಲೂಡ್ ಮಾಡಿದಾರೋ ಇಲ್ಲ ಪಾಯಿಂಟ್ಸ್ ಅನ್ನೋದು ಕೂಡ ನಾವಿಲ್ಲಿ ಚೆಕ್ ಮಾಡ್ತೀವಿ. ಓಕೆ, ರಿಸರ್ಚರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅವ್ರು ಮಾಡಿರೋವಂಥ ಕ್ವೆಶನರ್ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಲ್ವಾ. ಸೊ ಅದು ಯಾವ ರೀತಿ ಎಷ್ಟು ಮಟ್ಟಿಗೆ ಅದು ನಮಗೆ ರೆಸ್ಪಾನ್ಸ್ ಕೊಡೋ ಹಂಗಿದೆ ರೆಸ್ಪಾಂಡೆನ್ಸಿನ ಅನ್ನೋದು ಕೂಡ ನಮಗಲ್ಲಿ ತಿಳಿಸ್ಕೊಡತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಬೆನಿಫಿಟ್ಸ್ ಆಫ್ ಕಂಡಕ್ಟಿಂಗ್ ದಿಸ್ ಪೈಲಟ್ ಸರ್ವೆ. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಅಲ್ವಾ, ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾದರೆ ನೆಕ್ಸ್ಟ್ ಟಾಪಿಕ್ ಈಗ ನಾವು ಸರ್ವೆ ಅಂದ್ರೇನು ಅಂತ ಗೊತ್ತಿತ್ತಲ್ವ ನಮಗೆ. ಸರ್ವೆ ಅಂದ್ರೇನು ಅಂತ ಹೇಳಿದ್ದೆ. ಹಾಗಾದರೆ ಇಲ್ಲಿ ನಮಗೆ 2 ಟೈಪ್ಸ್ ಆಫ್ ಸರ್ವೆ ಬರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಈಗ. ಓಕೆ, so now we shall know about the different types of survey. Okay, that is, one is census survey and another one is sample survey. Okay, census and sample survey. Census and sample survey. Okay, before knowing about census and sample survey, can you remember about this survey? Survey ಅಂದ್ರೇನು? What is the purpose of conducting survey ಅಂತ ಹೇಳಿದೆ ಅಲ್ವಾ ಪ್ರೀವಿಯಸ್ ಕ್ಲಾಸಲ್ಲಿ, ಅರ್ಲಿಯರ್ ಕ್ಲಾಸಸ್ಸಲ್ಲಿ. ಎಸ್, what do you mean by survey? ಸರ್ವೆ ಯಾಕೆ ಮಾಡ್ತೀವಿ? See, survey is conducted in order to gather the information from the individuals ಅಲ್ವಾ. ಸೊ ಇಂಡಿವಿಜುವಲ್ಸಿಂದ ಅಥವಾ ರೆಸ್ಪಾಂಡೆಂಟ್ಸಿಂದ ನಾವು ವಿಷಯನ ತಿಳ್ಕೋಬೇಕು, ಕಲೆಕ್ಟ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಮಾಡೋ ಅಂಥದ್ದು ಇದು ಯಾವುದು? ಸರ್ವೆ. ಸೊ ಐ ಕ್ಯಾನ್ ಸೇ ದ್ಯಾಟ್ ಸರ್ವೆ ಈಸ್ ಕಂಡಕ್ಟೆಡ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ ಫ್ರಮ್ ದ ಇಂಡಿವಿಜುವಲ್ಸ್ ಅಲ್ವಾ. ಸೊ ಹಾಗಾದರೆ ವಾಟ್ ಈಸ್ ದ ಪರ್ಪಸ್? ಸರ್ವೆ ಯಾಕೆ ಮಾಡಬೇಕು? ಅದರಿಂದ ಅದು ಮಾಡ್ಲಿಕ್ಕೆ ಕಾರಣ ಏನು ಹಾಗಾದರೆ ಅಂದರೆ, ಸೊ ದ ಮೇನ್ ಪರ್ಪಸ್ ಆಫ್ ಕಂಡಕ್ಟಿಂಗ್ ದಿಸ್ ಸರ್ವೆ ಈಸ್ ಟು ಡಿಸ್ಕ್ರೈಬ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವು ಕೆಲವೊಂದು ಗುಣಲಕ್ಷಣಗಳನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು, ವಿವರಿಸಬೇಕಾಗಿದೆ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಸರ್ವೆ ಕಂಡಕ್ಟ್ ಮಾಡ್ತೀವಿ. ಏನು ಎಕ್ಸ್ಪ್ಲೇನ್ ಮಾಡ್ಬೇಕು ನಾನಲ್ಲಿ, ಏನು ಡಿಸ್ಕ್ರೈಬ್ ಮಾಡಬೇಕು ಹಾಗಾದ್ರಲ್ಲಿ? ಲೈಕ್ ಪ್ರೈಸ್, ಕ್ವಾಲಿಟಿ, ಬೆನಿಫಿಟ್ಸ್, ಪಾಪ್ಯುಲಾರಿಟಿ ಎಕ್ಸೆಟ್ರಾ. ಓಕೆ, ಸೊ ಈ ರೀತಿ ಒಂದು ಪ್ರಾಡಕ್ಟಿಂದು ಬೆಲೆ ಎಷ್ಟು, ಅದ್ರ ಗುಣಮಟ್ಟ ಯಾವ ರೀತಿ ಇದೆ, ಕ್ವಾಲಿಟಿ ಯಾವ ರೀತಿ ಇದೆ ಅಂತೆಲ್ಲ ಹೇಳ್ಬೇಕಾಗಿದೆ ನಾನು. ಸೊ ಅದ್ರ ಬಗ್ಗೆ ನಾನು ಚೆಕ್ ಮಾಡಬೇಕು, ರಿಸರ್ಚರ್ ಆದವ್ರಲ್ವಾ. ಸೊ ನನ್ನ ಪ್ರಾಡಕ್ಟ್ ಪ್ರೈಸ್ ನಾನು ಏನು ಮಾರ್ತಾ ಇದ್ದೀನಲ್ವಾ, ವಸ್ತುವಿನ ಬೆಲೆ, ಅದು ಕಸ್ಟಮರ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೋ ಇಲ್ವೋ, ಅಥವಾ ಆ ಬೆಲೆ ಅನ್ನೋದು, ಆ ರೇಟು ತುಂಬ ಜಾಸ್ತಿ ಅನಿಸ್ತಿದೆಯೋ ಕಸ್ಟಮರ್ಸ್ಗೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊತೀವಿ ಅಲ್ವಾ, ರೆಸ್ಪಾಂಡೆಂಟ್ಸ್ಗೆ. ಆಮೇಲೆ ನನ್ನ ಪ್ರಾಡಕ್ಟ್ ಕ್ವಾಲಿಟಿ ಯಾವ ರೀತಿ ಇದೆ, ನನಗೆ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಐ ಆಮ್ ಎ ಪ್ರೊಡ್ಯೂಸರ್. ಬಟ್ ಆದರೂ ಕೂಡ ಎಷ್ಟು ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ನ ಕೊಡ್ತಾ ಇದೆ, ವಾಟ್ ಇಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಫ್ ದ ಕಸ್ಟಮರ್ಸ್ towards my product is also very important alva, because buyers are the one who will be purchasing it and using it, isn't it? So they are very important in the market for us because they will be using it regularly. Okay, hagadre coming here we have how many types of surveys? One is census survey and another one is sample survey. Okay, so first let us know about this census survey. Okay, so census survey ಬಗ್ಗೆ ತಿಳ್ಕೊಳ್ಳೋಣ ಈಗ. ಫಸ್ಟ್ ಈ ವರ್ಡ್ ಎಲ್ಲಾದರೂ ಕೇಳಿದಿರಲ್ವಾ? ಎಸ್, ವಿ ಹ್ಯಾವ್ ಹರ್ಡ್ ಅಬೌಟ್ ದಿಸ್, isn't it? ಸೆನ್ಸಸ್ ಸರ್ವೆ ಮಾಡ್ತಾ ಇದ್ದಾರೆ, ಸೆನ್ಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಅಂತ ಕೂಡ ಹೇಳ್ತಾರಲ್ವಾ ಕೆಲವೊಂದ್ಸರಿ. ಡೋರ್ ಟು ಡೋರ್, ಮನೆ ಮನೆಗೂ ಕೂಡ ಟೀಚರ್ಸ್ ಬಂದುಬಿಟ್ಟು ಸೆನ್ಸಸ್ ಸರ್ವೆನ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಹಾಗಾದ್ರೆ ಎಷ್ಟು ವರ್ಷಕ್ಕೊಂದ್ಸರಿ ಆಗುತ್ತೆ ಈ ಸೆನ್ಸಸ್ ಸರ್ವೆ? ಎಸ್, ಇಟ್ ಈಸ್ ಕಂಡಕ್ಟೆಡ್ ಒನ್ಸ್ ಇನ್ 10 years ಅಲ್ವಾ. 10 ವರ್ಷಕ್ಕೊಂದ್ಸರಿ ಈ ಸೆನ್ಸಸ್ ಸರ್ವೆನ ಕಂಡಕ್ಟ್ ಮಾಡ್ತೀವಿ. ಸೆನ್ಸಸ್ ಸರ್ವೆ ಮಾಡಿದಾಗ ಏನು ಮಾಡ್ತಾರೆ? ಎಂಟೈರ್ ಪಾಪ್ಯುಲೇಷನ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಸರ್ವೆ ಅಲ್ವಾ. ಸೊ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರೂ ಕೂಡ
ಕನ್ಸಿಡರ್ ಮಾಡ್ತೀವಿ ಸರ್ವೆ ಮಾಡಬೇಕಾದ್ರೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಸೆನ್ಸಸ್ ಸರ್ವೆ. ಇಲ್ಲಿ ನಾವು ಸೆನ್ಸಸ್ ಅನ್ನೋದನ್ನ ನಾವು ಇನ್ನೊಂದು ವರ್ಡ್ ಏನು ಹೇಳ್ಬೋದು ಅಂದರೆ ಕಂಪ್ಲೀಟ್ ಎನ್ಯುಮರೇಷನ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಸೆನ್ಸಸ್ ವಿ ಕಾಲ್ ದಟ್ ವರ್ಡ್ ಆಸ್ by another name, that is complete enumeration. What do we call for that? It is also known as complete enumeration. Okay, complete enumeration, census. Okay, ಹಾಗಾದ್ರೆ a survey, what is the meaning of this census? Census ಅಂದ್ರೆ ಏನು ಹಾಗಾದ್ರೆ? A survey which includes every element of the population is known as census, or we call that as method of complete enumeration. Okay, so ಏನಿದು ಸರ್ವೆ, ಸೆನ್ಸಸ್ ಸರ್ವೆ ಅಂದ್ರೆ ಏನು ಅಂತ ಹೇಳಿದೆ, ಇಟ್ ಕನ್ಸಿಡರ್ಸ್ ದ ಎಂಟೈರ್ ಪಾಪ್ಯುಲೇಷನ್, ಇಡೀ ಎಂಟೈರ್ ಪಾಪ್ಯುಲೇಷನ್ನ ಕನ್ಸಿಡರ್ ಮಾಡುತ್ತೆ. ಅಂದರೆ ಅರ್ಥ ಏನು, ಇಟ್ ಕನ್ಸಿಡರ್ಸ್ ದ ಎವ್ರಿ ಇಂಡಿವಿಜುವಲ್ population, that is known as what? Census. So what is the meaning we can write here? A survey which includes every individual, or we can say every element of population, every element of population, then we call it, or it is known as what? It is known as census survey, isn't it? Or we call it as census, or it is also known as a method of complete enumeration. Okay, so ಅದನ್ನ ನಾವು ಈ ರೀತಿ ಕೂಡ ಕರಿಬೋದು. ಏನು, ನಿಮಗೆ ಎಕ್ಸಾಮಲ್ಲಿ ಟ್ವಿಸ್ಟ್ ಮಾಡಿ ಕೇಳಲಿಕ್ಕೆ ಏನು ಮಾಡ್ತಾರೆ, ಕ್ವೆಶನ್ಸ್ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಅನ್ನೋ ಅರ್ಥ ಏನು, ವಾಟ್ ಯು ಮೀನ್ ಬೈ ಸೆನ್ಸಸ್, ಯು ದ ಮೀನಿಂಗ್ ಆಫ್ ಸೆನ್ಸಸ್ ಸರ್ವೆ ಅಂತ ಕೇಳಬಹುದು. ಹಿಂಗೆ ಕೇಳ್ತಾರೆ, ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಮೆಥಡ್ ಆಫ್ ಕಂಪ್ಲೀಟ್ ಎನ್ಯುಮರೇಷನ್. ಅವಾಗ ಹಬ್ಬ ಗೊತ್ತಿಲ್ಲ ಅನ್ನೋಂಗಿಲ್ಲ, ಏನು ಹೇಳ್ತೀರಾ, ದ ಮೆಥಡ್ ಆಫ್ ಕಂಪ್ಲೀಟ್ ಎನ್ಯುಮರೇಷನ್ ಅಂದ್ರೂ ಒಂದೇ, ಸೆನ್ಸಸ್ ಅಂದ್ರೂ ಒಂದೇ, ಬಟ್ ಆ ವರ್ಡ್ ಬರೆಯೋಂಗಿಲ್ಲ, ಅಲ್ಲಿ ಏನು ಬರಿಬೇಕು, ಮೀನಿಂಗ್ ಏನಿದೆ ಅಲ್ವಾ, ಇದನ್ನೇ ಬರೆದ್ರೆ ಆಯ್ತು. ಓಕೆ, ಸೊ ದ ಮೆಥಡ್ ಆಫ್ ಕಂಪ್ಲೀಟ್ enumeration, isn't it? So that is known as what? Census. I will repeat, what do you mean by census here, or we can say that a survey which includes every element of population. Okay, so that is known as what? Census. ಹಾಗಾದರೆ ಇದನ್ನು ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದೆ, ಇಟ್ ಈಸ್ ಕಂಡಕ್ಟೆಡ್ ಎವ್ರಿ ಒನ್ಸ್ ಇನ್ 10 years, 10 ವರ್ಷಕ್ಕೊಂದ್ಸರಿ ಇದನ್ನು ಕಂಡಕ್ಟ್ ಮಾಡ್ತಾರೆ. ಯಾವುದನ್ನ, ಸೆನ್ಸಸ್ ಸರ್ವೆನಲ್ವಾ. ಸೊ ನಾನು ಎಕ್ಸಾಂಪಲ್ ನಿಮಗೆ ಹೇಳಿದೆ, ಈಗ ಸೆನ್ಸಸ್ಸಿಗೆ ಬಂದಿದ್ದೀವಿ ಅಂತ ಕೆಲವೊಂದು ಸರಿ ನೀವು ನೋಡಿ, ಗೌರ್ಮೆಂಟ್ ಟೀಚರ್ಸ್ ಮನೆ ಮನೆಗೂ ಹೋಗ್ಬಿಟ್ಟು ಅಲ್ಲಿ ಸೆನ್ಸಸ್ ಸರ್ವೆಗೆ ಬಂದಿದ್ದೀವಿ ಅಂತಾರೆ. ಅಲ್ಲಿ ಈಗ ಅವರಿಗೆ ಓವರಾಲ್ ಪಾಪ್ಯುಲೇಷನ್ನ ಡಿಟರ್ಮೈನ್ ಮಾಡಬೇಕು ಅಂತ ಇದ್ದಾಗ ಪಾಪ್ಯುಲೇಷನ್ ಸೈಜ್ ಚೆಕ್ಔಟ್ ಮಾಡಬೇಕಪ್ಪ, ಚೆಕ್ ಮಾಡಬೇಕು, ಜನಸಂಖ್ಯೆ ಎಷ್ಟಿದೆ ನಮ್ಮ ಭಾರತದಲ್ಲಿ, ವಾಟ್ ಈಸ್ ದ ಪಾಪ್ಯುಲೇಷನ್ ಸೈಜ್ ಇನ್ ಅವರ್ ಕಂಟ್ರಿ ಅಂತ ನೋಡಬೇಕು ಅಂದಾಗ, ಜನಸಂಖ್ಯೆ ಎಷ್ಟಿದೆ ಅಂದಾಗ ನಾವು ಪಾಪ್ಯುಲೇಷನ್ ಸೈಜ್, ಆರ್ ಟು ನೋ ಅಬೌಟ್ ಪಾಪ್ಯುಲೇಷನ್ ಸೈಜ್ ಅಥವಾ ಜನಸಂಖ್ಯೆ ಎಷ್ಟಿದೆ ಅಂತ ನೋಡ್ಲಿಕ್ಕೆ ನಾವು ಸರ್ವೆ ಮಾಡ್ಲಿಕ್ಕೆ ಬಂದಿದ್ದೀವಿ, ಅದು ಸೆನ್ಸಸ್ ಮಾಡ್ತಾ ಇದ್ದೀವಿ ಅಂತಾರೆ. ಸರ್ವೆ ಅಂತಲೂ ಯೂಸ್ ಮಾಡಲ್ಲ, ಯೂಶ್ವಲಿ ಸೆನ್ಸಸ್ ಮಾಡ್ತಾ ಇದ್ದೀವಿ ಅಂತಾರೆ. ಹಾಗಾದರೆ ಸೆನ್ಸಸ್ ಅಂದರೆ ಏನು ಅಂದರೆ, ಅಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳ್ಬೋದು, ಅಲ್ಲಿ ಬಂದಿರೋ ಅಂಥ ಟೀಚರ್ಸ್ ಅಥವಾ ಡಾಟಾ ಕಲೆಕ್ಟ್ ಮಾಡ್ಲಿಕ್ಕೆ ಬಂದಿರೋ ಅಂಥವ್ರು ಟೀಚರ್ಸ್ ಏನು ಮಾಡ್ತಾರೆ ಅಂದರೆ, ಸೊ ಅಲ್ಲಿ ಫಸ್ಟ್ ಏನು ಕೇಳ್ತಾರೆ, ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಅಲ್ವಾ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ನಂತರ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಅಲ್ವಾ, ಈಗ ತಂದೆ ಇದೆ, ತಂದೆ ಹೆಸರು, ತಾಯಿ ಹೆಸರು, ಮಕ್ಕಳು ಎಷ್ಟು ಜನ ಇದ್ದಾರೆ, ಓಕೆ ಅವರು, ಆಮೇಲೆ ಗಂಡು ಮಕ್ಕಳು ಎಷ್ಟು, ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಅಂತ ಅಲ್ವಾ. ಸೊ ಡಾಟರ್ಸ್, ಹೌ ಮೆನಿ ಡಾಟರ್ಸ್ ಆರ್ ದೇರ್, ಹೌ ಮೆನಿ ಬಾಯ್ಸ್ ಆರ್ ದೇರ್ ಅಂತ ಕೂಡ ತಿಳ್ಕೊತಾರೆ. ಆಮೇಲೆ ದೇ ವಿಲ್ ಬಿ ಮೆನ್ಷನಿಂಗ್ ದೇರ್ ಏಜ್ ಆಲ್ಸೋ ಅಲ್ವಾ. ಸೊ ಏಜ್ ಕೂಡ ತಿಳ್ಕೊತಾರೆ, ಜೊತೆಗೆ ದೇರ್ ಕಾಸ್ಟ್, ಕ್ಯಾಟಗರಿ, ಎವ್ರಿಥಿಂಗ್, ದೇರ್ ರಿಲಿಜಿಯನ್, ಎವ್ರಿಥಿಂಗ್ ಅಲ್ವಾ. ಸೊ ಇದೆಲ್ಲ ತಿಳ್ಕೊತಾ ಹೋಗ್ತಾರೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಕೂಡ ಏನು ಕೇಳ್ತಾರೆ ಹೇಳಿ, ಇನ್ಕಮ್ ಆಫ್ ದೇರ್ ಫ್ಯಾಮಿಲಿ ಕೂಡ ಕೇಳೋವಂಥ ಚಾನ್ಸಸ್ ಇರುತ್ತೆ, ಹೌದಾ. ಅದಾದ ನಂತರ ವಾಟ್ ಈಸ್ ದ ಜಾಬ್ ಆಫ್ ದ್ಯಾಟ್ ಪರ್ಸನ್, ಸೊ ಅವ್ರ ಕೆಲಸ ಏನು ಮಾಡ್ತಿದ್ದಾರೆ ಅಂತ ಕೂಡ ಕೇಳ್ತಾರೆ. ಸೊ ಇದಿಷ್ಟು ತಿಳ್ಕೊಂಡಾಗ
ಏನಾಗುತ್ತೆ ಅಲ್ಲಿ ಬೇರೆ ಜನಸಂಖ್ಯೆ ಅಷ್ಟೇ ಅಲ್ಲ, ಈವನ್ ದ ಎಕಾನಮಿ. ಇನ್ ದ ಎಕಾನಮಿ ವಿ ಕ್ಯಾನ್ ನೋ ಅಬೌಟ್ ಹೌ ಮೆನಿ ಪೀಪಲ್ ಆರ್ ಎಂಪ್ಲಾಯ್ಡ್ ಆ್ಯಂಡ್ ಅನ್ಎಂಪ್ಲಾಯ್ಡ್. ಇಲ್ಲ ತುಂಬ ಜನನೇ ದೊಡ್ಡವರೇ ಇದ್ದಾರೆ, ಅದರಲ್ಲಿ ಒಬ್ಬರು ಮಾತ್ರ ಕೆಲಸ ಮಾಡ್ತಿದ್ದಾರೆ ಅಂದರೆ ಅರ್ಥ ಏನಲ್ಲಿ ಸೋ ಮೆನಿ ಆರ್ ಅನ್ಎಂಪ್ಲಾಯ್ಡ್ ಇನ್ ದಟ್ ಫ್ಯಾಮಿಲಿ ಅಂತ ಅಲ್ವಾ. ಸೊ ಅವಾಗ ಅವ್ರ ಕ್ಯಾಟಗರಿ ಯಾವುದಾಗ್ಬೋದು, ಬಿ ಪಿ ಎಲ್ ಆಗಿರ್ಬೋದು ಅಂತಲೂ ಅಂದ್ಕೊಳ್ಳಿ. ಇಟ್ ಡಿಪೆಂಡ್ಸ್ ಆನ್ ದ ಇನ್ಫಾರ್ಮೇಷನ್ ವಾಟ್ ಈಸ್ ದೇರ್. ಓಕೆ, ಆಮೇಲೆ ಏಜ್ ಗ್ರೂಪ್ ಗೊತ್ತಾಗತ್ತೆ, ಎಲ್ಲ ಕೂಡ ಗೊತ್ತಾಗತ್ತೆ. ಅಂದರೆ ಸೆನ್ಸಸ್ ಅನ್ನೋದು ನಾವು 10 ವರ್ಷಕ್ಕೊಂದ್ಸರಿ ಕಂಡಕ್ಟ್ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಸೆನ್ಸಸ್ ಮೀನಿಂಗ್ ಗೊತ್ತಾಯ್ತು. ಏನು ಸೆನ್ಸಸ್ ಅಂದರೆ ಎ ಸರ್ವೆ ವಿಚ್ ಇನ್ಕ್ಲೂಡ್ಸ್ ಎವ್ರಿ ಎಲಿಮೆಂಟ್ ಆಫ್ ದ ಪಾಪ್ಯುಲೇಷನ್ ಅಲ್ವಾ. ಏನು ಜನಸಂಖ್ಯೆ ಇದೆನೋ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ಇನ್ಕ್ಲೂಡ್ ಮಾಡ್ಕೋತೀವಿ ಸ್ಟಡಿಗೆ ಅಥವಾ ಸರ್ವೆ ಪರ್ಪಸ್. ಅದನ್ನು ನಾವೇನಂತ ಹೇಳ್ತೀವಿ, ಸೆನ್ಸಸ್. ಓಕೆ, ಆರ್ ಇಟ್ಸ್ ಆಲ್ಸೋ ನೋನ್ ಆಸ್ ದ ಮೆಥಡ್ ಆಫ್ ಕಂಪ್ಲೀಟ್ ಎನ್ಯುಮರೇಷನ್. See, in certain agencies, if certain agencies are interested in studying the total population in India, they have to obtain information from all the households, which is in rural and urban India. ಅದೇ ಹೇಳಿದೆ ಅಲ್ವಾ, ನಾನು ಅವಾಗಲೇ ಏನು ಹೇಳಿದೆ, ಇಂಡಿಯಾ ಪಾಪ್ಯುಲೇಷನ್ ಸೈಜ್, ಇಂಡಿಯಾ ಪಾಪ್ಯುಲೇಷನ್ ಸೈಜ್ ಗೊತ್ತಾಗಬೇಕು ಅಂದರೆ ನಾವೇನು ಮಾಡಬೇಕು, we had to know the population size in rural area and even in urban area ಅಲ್ವಾ. ಸಿಟೀಸಲ್ಲಿ ಮತ್ತು ಹಳ್ಳಿಗಳಲ್ಲಿ ಎಲ್ಲ ಕಡೆಗೂ ಕೂಡ ಒಟ್ಟು ಜನಸಂಖ್ಯೆ ಎಷ್ಟಿದೆನೋ ಅದೆರಡೂ ಆ್ಯಡ್ ಮಾಡಿದಾಗ ನಮಗೇನು ಸಿಗುತ್ತೆ, ಇಂಡಿಯಾಸ್ ಪಾಪ್ಯುಲೇಷನ್ ಸೈಜ್ ಸಿಗುತ್ತೆ. ಓಕೆ, ಸೊ ಬೇರೆ ಬೇರೆ ಏಜೆನ್ಸೀಸ್ ಇರುತ್ತೆ, ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ. ಯೂಶಲಿ ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ, ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಈ ವರ್ಕ್ನ ಕೊಟ್ಟಿರ್ತಾರಲ್ವಾ. ಸೊ ದೇ ವಿಲ್ ಬಿ ಕಂಡಕ್ಟಿಂಗ್ ದಿಸ್. ಓಕೆ, ಸೊ ಇದೆರಡನ್ನೂ ಆ್ಯಡ್ ಮಾಡಿದಾಗ ಪಾಪ್ಯುಲೇಷನ್ ಇನ್ ರೂರಲ್ ಏರಿಯಾ ಪ್ಲಸ್ ಪಾಪ್ಯುಲೇಷನ್ ಇನ್ ಅರ್ಬನ್ ಏರಿಯಾ ಅಲ್ವಾ. ಸೊ ಇದೆರಡೂ ನಾವು ಆ್ಯಡ್ ಮಾಡಿದಾಗ ಏನು ಸಿಗುತ್ತೆ ನನಗೆ, ಟೋಟಲ್ ಇಂಡಿಯಾಸ್ ಪಾಪ್ಯುಲೇಷನ್ ಸೈಜ್ ವಿ ಕ್ಯಾನ್ ಡಿಟರ್ಮೈನ್ ಅಲ್ವಾ. ಸೊ ಇಂಡಿಯಾಸ್ ಪಾಪ್ಯುಲೇಷನ್ ನಮಗೆ ಗೊತ್ತಾಗತ್ತೆ. ಸೊ ದೇ ಹ್ಯಾವ್ ಟು ಒಬ್ಟೈನ್ ದ ಇನ್ಫಾರ್ಮೇಷನ್ ಫ್ರಮ್ ಬೋತ್ ವಾಟ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾ. ಸೊ ದ ಇಂಪಾರ್ಟೆಂಟ್ ಫೀಚರ್ ಆಫ್ ದಿಸ್ ಮೆಥಡ್ ಈಸ್ ಇಟ್ ಕವರ್ಸ್ ಎವ್ರಿ ಇಂಡಿವಿಜುವಲ್ ಯೂನಿಟ್ ಇನ್ ದ ಎಂಟೈರ್ ಪಾಪ್ಯುಲೇಷನ್. ಅದೇ ತುಂಬ ಮುಖ್ಯ. ಇಲ್ಲಿ ನೋಡಿ, ಪ್ರತಿಯೊಂದು ಇಂಡಿವಿಜುವಲ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಈಸ್ important that we can say that it is important